ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ಒಳಗ ದಶಮಗತಿ ಅದರಲ್ಲಿ 9ನೆಯ ಒಂದು ಸೂತ್ರವನ್ನು ಹೇಳಬೇಕಾಗ್ತದೆ. ಭಾಳ ವಿಶೇಷವಾಗಿ ಅವರು ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಸೂತ್ರ ನೋಡೋಣ ಏನು ಹೇಳಿದಾರ. ದಶಮಗತಿ. ಕುಂದಿಲ್ಲದೆ ಭೂಮಿತ್ರಯದ ಅಂದಂ ಜಾಗರಣಮೆಂದು ಪೇಳ್ದಂ ಇಂತು ಒಲವಿಂ ಮುಂದೆ ಚತುರ್ಭೂಮಿಕೆಗಳ ಅಂದದೊದಗುವ ಅವಸ್ಥೆಯ ಮನಂಬಿಗೆ ಪೇಳ್ವೆ ಅಂತ ಹೇಳುವಂಥದ್ದು. ಅವಸ್ಥೆಯ ಇಲ್ಲಿ ಏನು ಹೇಳ್ತಾರ, ಮುಂದೆ ಚತುರ್ಭೂಮಿಕೆಗಳ ಅಂದು ಅವಸ್ಥೆಯಂ ಒದಗುವ ಅವಸ್ಥೆಯಂ ಮನುಂಬಿಗೆ ಪೇಳ್ವೆ ಅಂತ ಹೇಳಿದ್ರೆ, ಮನಸ್ಸಿಗೆ ನಂಬುವ ಹಾಗೆ ನಾನು ಹೇಳ್ತೀನಿ, ಮುಂದೆ 4 ಭೂಮಿಕೆಗಳ ಬಗ್ಗೆ ನಾನು ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದಿನ ವಿಚಾರದಲ್ಲಿ ಕೂಡ ಭಾಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು. ಒಮ್ಮೆ 10ನೆಯ ಇಲ್ಲಿ ಏನು ಹೇಳಿದಾರ ಸ್ವಲ್ಪ ರಿವರ್ಸ್ 9ನೇ ನುಡಿಯಿಂದ ನೋಡ್ಕೊಂಡು ಹೋಗೋಣ. 4ನೇ ಭೂಮಿಯುಳ್ಳಂಥ ಯೋಗಿ ತನ್ನ ನಿಜದಲ್ಲಿಯೇ ಚಿತ್ತವು ಸ್ಥಿರವಾಗಿರುವಂಥದ್ದು. ಆ ಚಿತ್ತ ಮನಸ್ಸು ಸ್ಥಿರವಾಗಿ ಹೊಂದಿ ಬಹಿರ್ಮುಖ ಆದರೂ ಕೂಡ, ಬಹಿರ್ಮುಖದಲ್ಲಿ ಹೋದರೂ ಕೂಡ ಪರವಶನಂತೆ ಕಂಡು ಬರ್ತಾನ ಅಂತ ಹೇಳ್ತಾರೆ. 4ನೇ ಭೂಮಿಕೆಯುಳ್ಳ ಯೋಗಿಯು, 4ನೇ ಭೂಮಿಕೆ ಉಳ್ಳಂಥ ಯೋಗಿಯು ತನ್ನ ನಿಜದಲ್ಲಿಯೇ ಚಿತ್ತವು ಸ್ಥಿರವನ್ನು ಇಟ್ಕೊಂಡು ಆತನ ಬಹಿರ್ಮುಖ ಆದರೂ ಕೂಡ ಆತ ಹೆಂಗಿರ್ತಾನೆ, ಪರವಶನಂತೆ ಕಂಡು ಬರ್ತಾನೆ. ಪರವಶನಂತಂದ್ರೆ ಅದರಿಂದ ಇದು ಆನಂದಿನಿ ಎಂಬ 5ನೇ ಭೂಮಿಕೆ ಆಗ್ಯದ ಅಂತ ಕೂಡ ಹೇಳ್ತಾರೆ. ಏನು ಹೇಳಿದ್ರು ಅವರು, ಸುಖೇಚ್ಛ, ಸುವಿಚಾರ, ಅಸಂಗ, ವಾಸನಕ್ಷಯ ಇವು ಮುಗಿಸ್ಕೊಂಡಿದ್ದ 4 ಭೂಮಿಕೆ ಉಳ್ಳಂಥ ಯೋಗಿಯು ಆತ ಬಹಿರ್ಮುಖ ಆದರೂ ಕೂಡ ಪರವಶನತೆ ಕಂಡು ಬರ್ತಾನೆ. ಅದರಿಂದ ಅದಕ್ಕೇನು ಹೇಳ್ತಾರೆ, ಆನಂದಿನಿ 5ನೇ ಭೂಮಿಕೆ ಅಂತ ಹೇಳ್ತಾರೆ. ಪರವಶನಂತಂದರೆ ಇವಾಗ ಕುಡ್ದಂಥ ವ್ಯಕ್ತಿಗಳು ಹೆಂಗಿರ್ತಾರೆ, ಯಾವುದೋ ಒಂದು ಬಾಹ್ಯದ ಒಂದು ಪ್ರಜ್ಞೆ ಇರಲ್ಲಲ್ಲ, ಆ ರೀತಿಯಾಗಿ ಇರ್ತಾನೆ. ಇದಕ್ಕೇನು ಹೇಳ್ತಾರೆ, ಇದು ಆನಂದಿನಿ ಅನ್ನುವಂಥ 5ನೇ ಭೂಮಿಕೆ. ಅದ್ರ ಬಗ್ಗೆ ಹೇಳ್ತಾರೆ. 9ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ದ್ವೈತವನ್ನು ಅಳಿದುಳಿದಿರ್ದ ನಿರ್ವ್ಯಾಪಾರನೆ ಮೈಯಾಗಿರ್ದ ಯೋಗಿ ವಿಷಯದ ವಿಕಲ್ಪನೆ ಅಳಿದು ಆಗಲೇ ಪೂರ್ಣ ಅಹಂಕೃತಿದಳೆದು ಆ ಸಂಸ್ಕೃತಿ ವಾಸನೆಯದು ಹೋಗಿ ಓ ಸರಿಸದ ನಿಜ ಸುಖ ತಾನಾಗಿ ಸಂತತ ವಂತರ್ಮುಖನಾಗಿಹೆನು ಚಿಂತಿಸದ ಆ ಸುಖ ಮೂರ್ಛೆಯೊಳಿಹೆನು ಒಮ್ಮೊಮ್ಮೆ ಬಹಿರ್ಮುಖನಾಗಿದಂದು ನೆಮ್ಮಿದ ನಿಜ ಸುಖವದು ಬಳಿಸಂದು ಸಂಚರಿಪಂ ಪರವಶನಂತೆ ಪಂಚಮ ಪದವಿದು ಸುಪ್ತಿಯಮಂತೆ ಅಂತ ಇದರಲ್ಲಿ 9ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, 5ನೇ ಭೂಮಿಕೆಯಲ್ಲಿದ್ದಂಥ ವ್ಯಕ್ತಿ ಆನಂದಿನಿ ಎಂಬ 5ನೇ ಭೂಮಿಕೆಯಲ್ಲಿದ್ದಂಥ ಯೋಗಿ
ಐದನೇ ಭೂಮಿಕೆಯಲ್ಲಿ ಆನಂದಿನಿ ಅನ್ನುವಂಥ ಐದನೇ ಭೂಮಿಕೆಯಲ್ಲಿದ್ದಂಥ ಯೋಗಿಯ ಸ್ಥಿತಿಯನ್ನು ಹೇಳುತ್ತಾರೆ. ಯಾಕಂದ್ರೆ ಮೂರನೇ ಭೂಮಿಕೆಯುಳ್ಳ ಯೋಗಿಗೆ ಈ ಜಗತ್ತು ವ್ಯಾವಹಾರಿಕ ಸತ್ತ ಉಳ್ಳದ್ದಾಗಿರುವುದರಿಂದ ಅದು ಏನಾಯಿತು, ಜಾಗೃತ ಅವಸ್ಥೆ ಅಂತ ಹೇಳಲ್ಪಟ್ಟಿತು. ಈ ಮೂರು ಭೂಮಿಕೆ ಉಳ್ಳಂಥ ಯೋಗಿಗೆ ಈ ಒಂದು ಜಗತ್ತು ಹೆಂಗದ ವ್ಯಾವಹಾರಿಕ ಸತ್ತ ಉಳ್ಳದಾಗಿರುವುದರಿಂದ ಜಾಗೃತ ಅವಸ್ಥೆ ಅಂತ ಹೇಳಿದರು. ಈಗ ನಾಲ್ಕನೇ ಭೂಮಿಕೆಯಲ್ಲಿ ಬಂದಂಥ ಯೋಗಿಗೆ ಈ ಜಗತ್ತು ಹೆಂಗದ ಪ್ರತಿಭಾಸಿಕ ಸತ್ಯಾಗಿ ತೋರುವುದರಿಂದ, ಅಂದರೆ ಇದು ಪ್ರತಿಭಾಸಿಕ ಸತ್ತೆಯಾಗಿ ತೋರುವಂಥದ್ದು ಈ ಜಗತ್ತು ಅಂತ ಅದಕ್ಕೆ ಬಂದುಬಿಡ್ತದೆ. ಅದು ಹೆಂಗೆ ಅನ್ನಿಸ್ತದೆ, ಅದಕ್ಕೆ ಸ್ವಪ್ನಾವಸ್ಥೆ ಅಂತ ಹೇಳಿಸ್ಕೋತದೆ. ಅದಕ್ಕೆ ಸ್ವಪ್ನದಲ್ಲಿ ಯಾವ ರೀತಿ ಇರ್ತದೆ ಅದು ಸೃಷ್ಟಿ ಜಗತ್ತು, ಆ ಥರ ವ್ಯವಹಾರ ಮಾಡ್ತಾನೆ, ಆ ರೀತಿಯಾಗಿ ಅದಕ್ಕೆ ತೋರ್ತದೆ. ಎಲ್ಲಿ ಅಂದ್ರೆ ನಾಲ್ಕನೆಯ ಭೂಮಿಕೆ ಉಳ್ಳಂಥ ಯೋಗಿಗೆ. ಆಮೇಲೆ ಕೆಲವೊಂದು ಕಾಲದಲ್ಲಿ ಮೇಘಗಳು ತೋರಿ ಅಡಗುವಂಥವು, ಕೇವಲ ಆಕಾಶವೇ ಹೇಗಿರ್ತದೋ ಹಾಗೆ. ಯಾಕಂದ್ರೆ ಈ ಮಳೆಗಾಲದಲ್ಲಿ ಮೇಘಗಳು ತೋರ್ತಾವ, ಅಲ್ಲಿ ಏನು ಮಾಡ್ತಾವೆ, ಮತ್ತು ಅಡಗ್ತಾವೆ. ಅವು ಅಡಗಿದಾಗ ಕೇವಲ ಏನಾಗ್ತದಂದ್ರೆ ಆಕಾಶವೇ ಹೇಗಿರ್ತದೋ ಕೇವಲ ಆಕಾಶ ಮಾತ್ರ ಇರ್ತದೆ. ಹಾಗೆ ಐದನೇ ಭೂಮಿಕೆಯಲ್ಲಿ ಯೋಗೀಶ್ವರನಿಗೆ ಪ್ರತಿಭಾಸಿಕ ತ್ರಿಪುಟಿಯು ಕೂಡ ತೋರಿದ್ದರಿಂದಲೂ ಶುದ್ಧ ಚಿನ್ಮಾತ್ರ ರೂಪ ಲಕ್ಷಣದಿಂದ ಈತ ಏನಿರ್ತಾನೆ ಅವಶೇಷನಾದ್ದರಿಂದಲೂ ಸುಪ್ತಿ ಅವಸ್ಥೆಯುಳ್ಳವನಂತ ಹೇಳಿಸ್ಬಿಡ್ತಾನೆ. ಆನಂದಿನಿಯ ಒಂದು ಭೂಮಿಕೆಗೆ ಬಂದಾಗ ಅಲ್ಲಿ ಏನೊಂದು ಇಲ್ಲ ಅಲ್ಲಿ. ಯಾಕ ಶುದ್ಧ ಚಿನ್ಮಾತ್ರ ರೂಪ ಲಕ್ಷಣದಿಂದ ಕೂಡಿರ್ತಾನೆ. ಅಲ್ಲಿ ಯಾವ ಅವಸ್ಥೆ ಇರ್ತಂದ್ರೆ ಸುಸುಪ್ತಿ ಅವಸ್ಥೆಯ ಒಂದು ಅವಸ್ಥೆ ಉಳ್ಳಂಥದ್ದು ಇದು ಆನಂದಿನಿ ಅನ್ನುವಂಥ ಭೂಮಿಕೆ. ಈ ರೀತಿ ಹೇಳಿಸ್ಕೊಳತ್ತನ್ನತ್ತ. ಅಂದ್ರೆ ಈ ತಮೋ ರೂಪ ಸುಪ್ತಿ ಉಳ್ಳಂಥದ್ದು ಅಲ್ಲ. ಈ ರೀತಿಯಾಗಿ ಬರೀ ಆನಂದ ಇರುವಂಥದ್ದಲ್ಲಿ ಯಾವ ವಿಷಯಾದಿಗಳು ಇಲ್ಲ, ಏನಿಲ್ಲ, ಎಲ್ಲವನ್ನ. ಯಾಕಂದರೆ ಒಂದೊಂದು ಭೂಮಿಕೆಗಳು ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಭಾಳ ಶ್ರೇಷ್ಠ ಮಟ್ಟದ್ದು. ಅದಕ್ಕೆ ಹೇಳಿದಾರೆ ಈ ಮೊದಲನೆಯ ಭೂಮಿಕೆ ಸುಖೇಚ್ಛ, ಸುಖದ ಆಪೇಕ್ಷೆ ಮನುಷ್ಯನಲ್ಲಿ ಬರಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಅಂತ. ಅದಕ್ಕೆ ಸಪ್ತ ಭೂಮಿಕೆಯಲ್ಲಿ ಮೊದಲನೆಯ ಭೂಮಿಕೆ ಸುಖೇಚ್ಛ ಬರುವಂಥದ್ದು ಭಾಳ ಜನ್ಮದ ಪುಣ್ಯ ಇದು. ನಿಷ್ಕಾಮದ ಪುಣ್ಯ ಇದ್ದಾಗ ಮಾತ್ರ ಈ ಒಂದು ಭೂಮಿಕೆಗೆ ಬರೋಕ್ಕಾಗ್ತದೆ, ಸಂಸಾರ ಹೇಸಿಗೆ ಆಗ್ತದ. ನಾನು ಗುರುಮುಖಾಂತರ ತಿಳ್ಕೊಂಡು ಈ ಜನನ ಮರಣ ಅನ್ನುವಂಥದ್ದು ದುಃಖದಿಂದ ಪಾರಾಗಬೇಕನ್ನುವಂಥ ಭಾವ ಬರುವಂಥದ್ದು ಸುಖೇಚ್ಛ, ಸುಖದ ಅಪೇಕ್ಷೆಯನ್ನು ಪಡುವಂಥದ್ದು. ಆಮೇಲೆ ಅಲ್ಲಿ ಏನಾಗ್ತದೆ, ಸುವಿಚಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇದೆಲ್ಲ ತಿಳ್ಕೊಂಡ್ರೆ ಅಸಂಗ ರೀತಿಲಿಂದ ಕೂಡ್ತಾನೆ. ಆಮೇಲೆ ವಾಸನಕ್ಷಯ ಏನಿರ್ತದೆ ಅವೆಲ್ಲ ವಾಸನಕ್ಷಯ ಆಗ್ತದೆ. ಅಂದರೆ ಐದನೇ ಭೂಮಿಕೆಯಲ್ಲಿ ಸುಪ್ತಿ ಅವಸ್ಥೆ ಇದ್ದಂಗೆ ಇರ್ತಾನಲ್ಲಿ, ಯಾವುದು ಇರಂಗಿಲ್ಲ, ಅಲ್ಲಿ ಆನಂದವಾಗಿ ಇರ್ತಾನತ. ಅದಕ್ಕೆ ಯೋಗಿಯು ಪಂಚಮ ಭೂಮಿಕೆಗಳನ್ನು ಹೊಂದಿದಾಗ ಅವನಿಗೆ ದೃಶ್ಯವಾದಂಥ ಪ್ರಪಂಚ ಒಂದು ಸ್ವಲ್ಪ ತೋರಂಗಿಲ್ಲ ಅಂತ ನೋಡ್ರಿ. ಇದು ಯಾವಾಗ ಆಗ್ತದಂತಂದ್ರೆ ನಾವು ಸದ್ಗುರು ಹೇಳಿದಂಥ ವಿಚಾರಗಳನ್ನು ಅಳವಡಿಸಿಕೊಂಡಾಗ. ಬರೀ ನಾವು ಕೇಳ್ತೀವಿ, ಹೇಳ್ತೀವಿ, ಬಿಡ್ತೀವಿ ಅನ್ನುವಂಥದ್ದಲ್ಲ ಇಲ್ಲಿ. ಆ ವಿಚಾರಗಳನ್ನು ಸಂಪೂರ್ಣ, ಈಗ ಗುಳಿಗೆ ನಾವು ತೊಗೊಂಡಾಗ ನಮ್ಗೆ ಆರಾಮಾಗ್ತದೆ. ತೊಗೊಳ್ಳದೇ ಇದ್ದಾಗ ಬರೀ ಇಟ್ಕೊಂಡು ಕುಂತೀವ್ರಿ ಅಂದರೆ ನಾವು ಆರಾಮಾಗ್ತೀವಿ ಏನಂದರೆ ಇಲ್ಲ. ಅದಕ್ಕೆ ಗುರುವಾಕ್ಯವನ್ನು ಆ ನಡೆಯಲ್ಲಿ ತಗೊಳ್ಬೇಕು. ನಡೆಯಲ್ಲಿ ತಗೊಂಡಾಗ ಐದನೆಯ ಭೂಮಿಕೆಗೆ ಬಂದಂಥ ಈ ಯೋಗಿಗೆ ದೃಶ್ಯವಾದ ಪ್ರಪಂಚ ಒಂದು ಸ್ವಲ್ಪ ತೋರಂಗಿಲ್ಲ ಅಂತ ನೋಡ್ರಿ. ಎಷ್ಟು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ರೀ? ಹಲೋ, ಮತ್ತೆ ಯಾಕೆ ಹಲೋ ಅಂದ್ರಿಲ್ಲ, ಯಾಕೆ, ಏನಾಯ್ತು? ಏನಾಗ್ತದ ಅಂತಂದ್ರೆ ಐದನೆಯ ಭೂಮಿಕೆಗೆ ಬಂದಂಥ ಯೋಗಿಗೆ ಈ ಜಗತ್ತಿನ ವ್ಯಾಪಾರ ಏನದ ವ್ಯವಹಾರ, ದೃಶ್ಯವಾದಂಥ ಪ್ರಪಂಚದ ವ್ಯವಹಾರ ಒಂದು ಸ್ವಲ್ಪ ಕೂಡ ಅಲ್ಲಿ ತೋರಂಗಿಲ್ಲ. ಅದರಿಂದ ಏನೊಂದು ವ್ಯಾಪಾರ ಅಂದರೆ ಏನಂದ್ರೆ ತ್ರಿಪುಟಿ ವ್ಯವಹಾರ ಇಲ್ಲದ್ರಿಂದ ಅಲ್ಲಿ ಏನು ಒಂದು ಇರಂಗಿಲ್ಲ. ಜಾಗ್ರ, ಸ್ವಪ್ನ, ಸುಸುಪ್ತಿ
ಇಲ್ಲಿ ಯಾವ ರೀತಿ ಅಂದರೆ ನಿರ್ವ್ಯಾಪಾರವಾದಂಥ ಸ್ವರೂಪವುಳ್ಳಂಥವನಾಗಿರ್ತಾನೆ. ಯಾವ ವ್ಯಾಪಾರ ಅಲ್ಲಿ ಇರೋಂಗಿಲ್ಲ, ಯಾವ ವ್ಯವಹಾರ ಇರೋಂಗಿಲ್ಲ. ಹಾಗಾಗಿ ನಿರ್ವ್ಯಾಪಾರದಿಂದ ಕೂಡಿರ್ತಾನೆ. ಮತ್ತು ಯಾವುದೋ ಒಂದು ವಿಷಯವನ್ನು ಅಪೇಕ್ಷಿಸದೆ ಶಾಂತ ರೂಪವಾಗಿರ್ತಾನೆ, ಶಾಂತನಾಗಿರ್ತಾನೆ. ಮತ್ತು ಕೇವಲ ಅಖಂಡವಾಗಿರುವಂಥ ಆನಂದದ ಸ್ವರೂಪನೇ ಆತ ಆಗಿರ್ತಾನೆ. ಅಲ್ಲಿ ಏನೊಂದು ಇಲ್ಲವೇ ಇಲ್ಲ, ತಾನೇ ತಾನಾಗಿ ಆನಂದದಲ್ಲಿ ಇರ್ತಾನತ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರೆ, ಕೇವಲ ಅಖಂಡವಾದ ಪರವಸ್ತುವೇ ತಾನೆಂದು ಸ್ವಸ್ವರೂಪಾನುಸಂಧಾನವನ್ನು ಮಾಡುವಂಥವನಾಗಿರುತ್ತೆ. ಯಾಕಂದರೆ ಅಖಂಡವಾದಂಥ ಪರವಸ್ತು ನಾನು ಇದ್ದೀನಿ ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಮಹಾತ್ಮರು ಹೇಳ್ತಾರಲ್ಲ, ಇಂಥ ವಸ್ತು ನೀನೇ, ಆ ಸ್ವರೂಪವಾಗಿರುವಂಥವು ನೀನೇ. ನಿನ್ನೊಳಿಯುವುದು ಸತ್ಯಪದವದನ್ನು ಅನುಭಾವದಿ ನೋಡು ಮನುಷ್ಯ ನೀನಹೇ ಮುಕ್ತನು ಅಂತ ಹೇಳ್ತಾರೆ. ನಿನ್ನೊಳಗೆ ಐತಿದು, ಇದು ಆನಂದ ಎಲ್ಲೈತೆ ನಿನ್ನೊಳಗೆ. ಅದಕ್ಕೆ ಇದನ್ನು ಅನುಭಾವದಿಂದ ನೋಡಿದಾಗ ಅರ್ಥ ಆಗ್ತದೆ. ಇಲ್ಲಿ ಕೂಡ ಹೇಳ್ತಾರ, ಅಂಥ ಒಂದು ಯಾವುದೊಂದು ವಿಷಯವನ್ನು ಅಪೇಕ್ಷೆ ಮಾಡದೆ, ಏನಾದರೂ ಒಂದು ಅಪೇಕ್ಷೆ ಮಾಡ್ತಾನೇನೋ ಅಂತಂದರೆ ಯಾವ ಒಂದು ವಿಷಯಗಳ ಒಂದು ಅಪೇಕ್ಷೆ ಇಲ್ಲದೆ ಕೇವಲ ಅಖಂಡವಾಗಿರುವಂಥದ್ದು ಅಂಥ ಪರವಸ್ತು ನಾನು ಇದ್ದೀನಿ ಅನ್ನುವಂಥ ಸ್ವಸ್ವರೂಪದ ಅನುಸಂಧಾನದಲ್ಲಿ ಇರ್ತಾನತ. ಅಂದ್ರೆ ಹೊರಗಡೆ ಆತ ವ್ಯಾಪಾರವನ್ನು ಮಾಡ್ತಾ ಇದ್ದಾನಂತ ಕಂಡು ಬಂದರೂ ಕೂಡ ಯಾವಾಗಲೂ ಅಂತರ್ಮುಖವಾದ ವೃತ್ತಿ ಉಳ್ಳವನು ಆಗಿರ್ತಾನೆ. ಅದಕ್ಕೆ ಜ್ಞಾನಿ ಹಿಂಗೆ ಇರಬೇಕು, ಹಿಂಗೆ ಕೂಡಬೇಕು, ಇಲ್ಲೇ ಇರಬೇಕು ಅನ್ನುವಂಥ ಯಾವ ಕಟ್ಟಳೆಗಳು ಇಲ್ಲ, ಯಾವ ನಿಯಮಗಳು ಇಲ್ಲ ಜ್ಞಾನಿಗೆ. ಆತ ಎಲ್ಲಾದರೂ ಇರಬಹುದು, ಹೇಗಾದರೂ ಆತ ತನ್ನ ಏನು ಯಾವುದೇ ಒಂದು ತನ್ನ ಪ್ರಾರಬ್ಧಕ್ಕನುಸಾರವಾಗಿ ತನ್ನ ಯಾವುದೇ ಒಂದು ವ್ಯವಹಾರದಲ್ಲಿ ಆತ ಇದ್ದರೂ ಕೂಡ ಆದ್ರೆ ತನ್ನ ಮನಸ್ಸಿನ ಒಂದು ವೃತ್ತಿ ಏನು ಮಾಡಿರ್ತಾನೆ, ತನ್ನ ಅಂತರ್ಮುಖವಾದ ವೃತ್ತಿ ಉಳ್ಳಂಥವನಾಗಿರ್ತಾನತ. ಸ್ವಸ್ವರೂಪದ ಆನಂದದಲ್ಲಿ ಇರ್ತಾನೆ. ಮತ್ತು ಹೊರಗೆ ವ್ಯಾಪಾರವನ್ನು ಮಾಡ್ದಂಗೆ ಕಾಣಿಸ್ತಾನೆ, ವ್ಯವಹಾರ ಮಾಡ್ದಂಗೆ ತೋರ್ತಾನೆ. ಅದಕ್ಕೆ ಹೇಳ್ತಾರೆ, ಅಯ್ಯೋ ಆತನು ನಮ್ಮಂಗೆ ಐತೇನೆ. ಗುರುಗಳಿಗೆ ಹೇಳ್ತಾರೆ, ಯಾಕಂದ್ರೆ ಅವ್ರು ನಮ್ಮಂಗೆ ಇದ್ದಾರಲ್ರಿ, ಅವರು ಉಣ್ತಾರೆ ತಿಂತಾರೆ ಸಂಸಾರ ಮಾಡ್ತಾರಲ್ರಿ. ಯಾಕಂದ್ರೆ ಜ್ಞಾನಿ ಸಂಸಾರದಾಗ ಇರಬಾರ್ದಂತೇನಿಲ್ಲ. ಏನು ಹೆಂಗೆ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯಲ್ಲ, ಒನ್ನು ಮಾಯ ಎಂಬರು ಒನ್ನು ಮಾಯಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯಲ್ಲ, ನಿನ್ನ ಮನದ ಮುಂದಣ ಆಸೆಯ ಮಾಯ ಕಣ ಗುಹೇಶ್ವರ ಅಂತ ಹೇಳ್ಯಾರ. ಅದು ಇದು ಎಲ್ಲಿ ಬಿಟ್ಟು ಹೋಗಂತ ಎಲ್ಲೂ ಹೇಳಿಲ್ಲ. ಆದ್ರೆ ನೀನು ಎಲ್ಲದ್ರ ಮಧ್ಯೆ ಇರು, ಆದ್ರೆ ಆಸೆ ಅನ್ನುವಂಥದ್ದು ತೆಗೆದು ಇವೆಲ್ಲವನ್ನು ತಿಳ್ಕೊಂಡಂಥ ಜ್ಞಾನಿ 5ನೇ ಒಂದು ಭೂಮಿಕೆಗೆ ಬಂದಿದ್ದಾನಲ್ಲ, ಅಲ್ಲಿ ಆತ ವ್ಯವಹಾರ ತೋರ್ದಂಗೆ ಕಾಣಿಸ್ತದ. ಆದರೂ ಕೂಡ ಆತನ ಯಾವಾಗಲೂ ಆತನ ವೃತ್ತಿ ಅಂತರ್ಮುಖವಾಗಿರ್ತದ. ಅದರಿಂದ ಆತ ಯಾವಾಗಲೂ ಶಾಂತನಾಗಿರ್ತಾನ. ನೋಡ್ರಿ, ಯಾವಾಗಲೂ ತನ್ನ ಸ್ವರೂಪಾನಂದದಲ್ಲೇ ಇರ್ತಾನ. ಹಿಂಗಾದಾಗೆ ಸಿದ್ಧಾರೂಢರು ಯಾವಾಗಲೂ ಆ ಒಂದು ಸ್ವರೂಪಾನಂದದಲ್ಲೇ ಇದ್ದಂಥವ್ರು. ಯಾವಾಗ ಬಂದು ಹೆಸರು ಕೇಳಿದ್ರು, ನೀ ಯಾವ್ರತ್ತಪ್ಪ ಅಂತ ಕೇಳಿದ್ರು, ಒಬ್ಬನು ಬಂದು ಕೇಳಿದಾಗ ಅವರು ಹೇಳಲೇ ಇಲ್ಲ, ತಮ್ಮ ಆನಂದದಾಗೆ ತಾವು ಇದ್ದು ಬಿಟ್ಟಿದ್ರು. ಆವಾಗ ಏನು ಮಾತಾಡವಲ್ಲ, ಇದಕ್ಕೆ ಎಷ್ಟು ಗರ್ವ ಐತೆ ಅಂತ ಹೇಳ್ಬಿಟ್ಟು ಬಡಿದ್ರು. ಒಂದು ರೂಮಲ್ಲಿ ಹಾಕಿ ಕೂಡ್ಯಾಕೆ ಹೋಗ್ಬಿಟ್ಟ ಒಬ್ಬನು. 2 ದಿವಸ ಆದ ನಂತರ ನೆನಪಾಯ್ತು, ಒಬ್ಬ ವ್ಯಕ್ತಿಗೆ ಒಳಗೆ ಹಾಕಿ ಬಂದಿದ್ದೆ, ಆತ ಸತ್ತನೋ ಬದುಕಿದ್ನೋ ಏನು ಮಾಡಿದ್ನೋ ಅಂತ ವಾಪಸ್ ಬಂದು ಬಾಗಿಲು ತೆಗೆದು ನೋಡ್ತಾನೆ. ಅಷ್ಟೇ ಶಾಂತವಾಗಿ ಕೂತ್ಕೊಂಡಿದ್ರು ಸಿದ್ಧಾರೂಢರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾವಾಗಲೂ ಶಾಂತವಾಗಿ ಇರುವಂಥದ್ದು. ಹೆಂಗೆ ನಿದ್ರಿತ ಪುರುಷನಂತ, ಈಗ ಗಾಢವಾದ ನಿದ್ದೆ ಹತ್ತಿದಾಗ ಹೆಂಗಿರ್ತಾರ ಆ ಥರ ನಿದ್ರಿತ ಪುರುಷನಂತೆ ತೋರುವನು. ನಾವು ಅನ್ಬೋದು, ಯಾಕಂದ್ರೆ ಕೆಲವ್ರಿಗೆ ನೋಡ್ಲಾರ್ದವ್ರಿಗೆ ಇದು ಹೆಂಗ್ರಿ ಹಿಂಗಿರ್ತಾರೆ. ನಮಗೊಂದು 2-3 ಡಿಗ್ರಿ ಒಂದು ಡಿಗ್ರಿ ಏನಾರ ಪಾಸ್ ಆಗಿದ್ರಂದ್ರೆ ಭಾಳ ಪ್ರಶ್ನೆಗಳು ಮಾಡೋರು ನಾವು. ಯಾಕಂದ್ರೆ ಭಾಳ ಹುಷಾರು ನಾವು, ದೊಡ್ಡ ಡಿಗ್ರಿಗಳು ತೊಗೊಂಡಿವಿ, ನಮ್ಮಷ್ಟು ಹುಷಾರೇ ಯಾರಿಲ್ರಿ ಅಂತ ಹೇಳ್ತೀವಿ. ಇದನ್ನ ಹೆಂಗ್ರಿ ನಂಬಕ್ಕೆ ಸಾಧ್ಯ ಆಗ್ತದ, ಹಿಂಗಿರ್ತಾರೇನ್ರಿ ಅಂತ ಮಾತಾಡ್ತೀವಿ. ಆದ್ರೆ ಈ ಗ್ರಂಥದಲ್ಲಿ ಏನು ಹೇಳಿದಾರ ಗುರುವಿನ ಲಕ್ಷಣಗಳು ನಾವು ಕಣ್ಣಾರೆ ಕಂಡಿದ್ದೀವಿ. ಯಾಕಂದ್ರೆ ಬಸವಾನಂದರ ಗುರುಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ.
ಅವರ ಬ್ರಹ್ಮನಿಷ್ಠತ್ವದಲ್ಲಿರುವಂಥದ್ದು, ಆ ವೃತ್ತಿಯಿಂದ ಹೊರಗೆ ಬರುವಂಥದ್ದು, ಬಂದಾಗ ನಮಗೆ ಈ ಬೋಧನೆ ಮಾಡುವಂಥದ್ದು ಎಲ್ಲ ಪ್ರಾಕ್ಟಿಕಲ್ಲಾಗಿ ನೋಡಿದ್ದೀವಿ ನಾವು. ಅದಕ್ಕೆ ಇನ್ನೂ ಇದ್ರಾಗ ಒಂದು ತೂಕ, ಇದ್ರಾಗಿರುವಂಥ ಒಂದು ಲಕ್ಷಣ, ಗುರುವಿನ ಲಕ್ಷಣದಲ್ಲಿ ಇನ್ನೂ ಒಂದು ತೂಕ ಜಾಸ್ತಿನಿತ್ತು ಬಸವಾನಂದರಿಗೆ. ಅದಕ್ಕೆ ಆತ ಹೆಂಗಿರ್ತಾನಂದ್ರೆ ನಿದ್ರಿತ ಪುರುಷನಂತೆ ತೋರ್ತಾನ. ಆತ ಒಂದು ವೇಳೆ ವೃತ್ತಿ ಬಹಿರ್ಮುಖ ಆದರೂ ಕೂಡ ಆ ವೃತ್ತಿಯ ಸ್ವರೂಪ ಸುಖವನ್ನು ಹಿಡ್ಕೊಂಡೇ ಹೊರಗೆ ಬರ್ತಾನತ. ಯಾರನ್ನಾರ ನೋಡಿದ್ರೇನು ಮಾಡಿದ್ರೇನು ಏನು ವ್ಯವಹಾರ ಇದ್ರೂ ಕೂಡ ಆ ವೃತ್ತಿ ಜೊತೆಗೆ ಇರ್ತಾನೆ. ಹೊರಗೆ ಬಹಿರ್ಮುಖ ಆತನ ವೃತ್ತಿ ಆದರೂ ಕೂಡ ಆ ಸ್ವರೂಪದ ಸುಖವನ್ನು ಹಿಡ್ಕೊಂಡೇ ಆತ ಹೊರಗೆ ಬರ್ತಾನೆ. ಹೆಂಗಂದ್ರೆ ಸುಪ್ತಿ ರೂಪ ಬ್ರಹ್ಮಾನಂದದಲ್ಲಿ ಮಲಗಿದ್ದಂಥ ಪುರುಷನು ಭಾಳ ನಿದ್ದೆ ಎತ್ತಿರ್ತದೆ, ಗಾಢವಾಗಿ ನಿದ್ದೆ ಎತ್ತಿರ್ತದಲ್ಲ, ಅಂಥ ವ್ಯಕ್ತಿಗೆ ಸ್ವಲ್ಪತ್ತು ನಾವು ಲೌಕಿಕ ಸ್ವಲ್ಪ ನಿದ್ದೆ ಹತ್ತಿದ, ಜಾಸ್ತಿ ನಿದ್ದೆ ಹತ್ತಿದಾಗ ಪಟ್ನ ಎದ್ದೇಳ್ತೀವಿ. ಎದ್ದಾಗ ಒಂದು ಸ್ವಲ್ಪ ಸಮಯ ಅದೇ ಒಂದು ಆನಂದದಾಗ ಇರ್ತೀವಿ ನೋಡಿ. ಗಾಢವಾದ ನಿದ್ರೆಯಿಂದ ಎದ್ದ ಮೇಲೆ ನಮ್ಗೆ ಯಾವ ವಿಷಯಗಳು ನಮ್ಮ ತಲೆಗೆ ಬರೋಂಗಿಲ್ಲ, ಸ್ವಲ್ಪ ಆ ಒಂದು ನಿದ್ರಾ ಆನಂದ ಇರ್ತದಲ್ಲ. ಅದೇ ರೀತಿ ಕೂಡ ಈ ಸುಪ್ತಿ ರೂಪ ಬ್ರಹ್ಮಾನಂದದಲ್ಲಿ ಮಗ್ನನಾದಂಥ ಪುರುಷನು ಎಚ್ಚೆತ್ತ ನಂತರ ಕೆಲವು ಹೊತ್ತು ಅವನ ವೃತ್ತಿ ವಾಸನಾನಂದವನ್ನು ಹೇಗೆ, ಯಾಕಂದ್ರೆ ಸ್ವಲ್ಪ ವಾಸನಾನಂದ ಹೆಂಗಿರ್ತದಂತಂದ್ರೆ ಸ್ವೀಕಾರ ಮಾಡ್ಕೊಳ್ತಾರೆ. ಆ ಗಾಢವಾದ ಸುಸುಪ್ತಿ ಒಳಗೆ ನಿದ್ರೆ ಆನಂದ ಏನಿರ್ತದ ಅದು ಎದ್ದ ಮೇಲೆ ಒಂದು ಸ್ವಲ್ಪ ವಾಸನೆಯ ಮೂಲಕ ಆನಂದ ತೋರ್ತಿರ್ತದೆ, ಅನ್ನಿಸ್ತಿರ್ತದೆ ನಮಗೆ. ಹಾಗೆ ಈತ ಕೂಡ ವೃತ್ತಿ ಆದರೂ ಕೂಡ ಇರ್ತದೆ. ಅದರಿಂದ ಸ್ವರೂಪಾನಂದವನ್ನು ಹಿಡ್ಕೊಂಡೇ ಬಂದು ಆ ವೃತ್ತಿಯನ್ನು ಅನುಸರಿಸಿ ಸಂಚಾರ ಮಾಡ್ತಿರುವ ಕಾಲಕ್ಕೆ ಅದು ಹೆಂಗಿರ್ತಾನೆ, ವ್ಯವಹಾರ ಮಾಡುವಂಥ ಕಾಲಕ್ಕೆ ಪರವಶನಂತಿರ್ತಾನೆ. ಪರವಶ ಅಂತಂದ್ರೆ ಈಗ ಭಾಳ ಆನಂದದಾಗಿರುವಂಥದ್ದು, ನಿದ್ರಾ ಆನಂದ. ಈ ಯಾವುದಂದ್ರೆ ಯಾವ ಬಾಹ್ಯದ್ದು ಯಾವ ವಿಚಾರಗಳು ಆತನ ತಲೆಗಿರಂಗಿಲ್ಲ. ಈ ಕುಡ್ದಂಥ ವ್ಯಕ್ತಿ ಹೆಂಗಿರ್ತಾನೆ ಆ ರೀತಿಯಾಗಿ ಪರವಶನಂತೆ, ಆ ರೀತಿ ತೂಕುಡಿಕೆ ಉಳ್ಳಂಥವ್ನಿರ್ತಾನೆ ನೋಡಿ. ಕುಡ್ದಾಗ ಹಿಂಗೆ ತೂಕುಡಿಕೆ ಬರ್ತಿರ್ತದಲ್ಲ, ಆ ರೀತಿಯಾಗಿ ಆ ಪುರುಷನಂತೆ ತೋರ್ತಾನತ. ಅದಕ್ಕೆ ಈ ಭೂಮಿಕೆಯಲ್ಲಿ ಯೋಗಿಯು ಬಹಳಷ್ಟು ಅತ್ಯಂತ ನಿರ್ವಾಸನ ಚಿತ್ತ ಉಳ್ಳಂಥವನ, ಏನೊಂದು ಅಲ್ಲಿ ಇರೋಂಗಿಲ್ಲ ಆತಗೆ, ಯಾವ ವಾಸನೆ ಕೂಡ ಅಲ್ಲಿ ಇರೋಂಗಿಲ್ಲ. ತಾನೇ ತಾನಾಗಿರ್ತಾನೆ, ತನ್ನ ಆನಂದದಲ್ಲೇ ತಾನಿರ್ತಾನೆ. ಈ ರೀತಿಯಾಗಿ ಇರ್ತಾನೆ. 10ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಯೋಗಿ ಮನಸ್ಸು ಸ್ವರೂಪಾನಂದದಲ್ಲಿ ತಲ್ಲೀನವಾಗಲು ಅಂದ್ರೆ ಅತಿ ದೃಢವುಳ್ಳದ್ದಾಗಲು ಆನಂದಮೂರ್ತಿಯೇ ತಾನಾಗಿ ತೋರ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಯೋಗಿ ಮನಸ್ಸು ಹೆಂಗದ, ಸ್ವರೂಪಾನಂದದಲ್ಲಿ ಲೀನ ಆಗಿಬಿಟ್ಟಿರ್ತದ. ಎಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ನಾವು ಈ ಮನಸ್ಸನ್ನು ಮಹಾದೇವ ಆಗ್ಬೇಕಾಗ್ಯದಲ್ಲ, ಮಹಾದೇವ ಆಗಿಬಿಡ್ತದೆ. ಅದು ಹೆಂಗಾಗ್ತದೆ ಅಂತಂದರೆ ಹೇಳ್ತಾರೆ ಅವರು, ಯೋಗಿಯ ಮನಸ್ಸು ಸ್ವಸ್ವರೂಪ ಆನಂದದಲ್ಲಿ ತಲ್ಲೀನ ಆದಾಗ ಅದು ಅತಿ ದೃಢ ಉಳ್ಳಂಥದ್ದಾಗ್ತದ. ಆ ದೃಢ ಉಳ್ಳಂಥದ್ದಾಗಿ ಆತ ಹೆಂಗೆ ತೋರ್ತಾನೆ ಅಂದರೆ ಆನಂದ ಮೂರ್ತಿಯೇ ತಾನಾಗಿ ತೋರ್ತಾನೆ. ಆ ಒಂದು ತೂರ್ಯ ಅವಸ್ಥೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಬಗ್ಗೆ ಹೇಳ್ತಾರೆ ಅವ್ರು 10ನೇ ನುಡಿಯಲ್ಲಿ. ಆನಂದಿನಿ ಎಂಬ ಈ ಭೂಮಿಯೋಳು ತಾನು ಅಭ್ಯಾಸಿಗೆ ಮೇಲ್ಭೂಮಿಯೋಳು ಆನಂದ ಅವಿರ್ಭಾವದ ಮನವ ಆನಂದದೋಳಡಗಿಸು ತನ್ಮನವ ಮಾಡಲು ನಿರ್ವಾಸನೆ ಚಿತ್ತಾಗಿ ಕೂಡುವ ದ್ವೈತಂ ಪೋಗಿ ಏನಂ ತೋರದೆ ಬರೀ ಬಯಲಾಗಿ ಆನಂದದ ಪೂರ್ಣವೇ ತಾನಾಗಿ ವರಚಿತ್ರದ ದೀಪದ ತೆರನಕ್ಕೂ ತುರಿಯ ವಿಧಾರಣೆಯವನಿಯಕ್ಕೂ ಆತ ಪದವಾಗಿರುತಿಹೆನು ಆತನ ಕಂಡೈ ಕಂಸಂತಾನೆ ಅಂತ ಇಲ್ಲಿ ಹೇಳ್ತಾರೆ. ಬಹಳಷ್ಟು ಅದ್ಭುತವಾಗಿ ಆನಂದೈಕ ರಸಂ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಕಂಸಂ ಅಂತ ಆನಂದೈಕ ರಸಂ ತಾನೆ ಅಂತ ಹೇಳುವಂಥದ್ದು, ತಾನು ಅಂತ ಹೇಳುವಂಥದ್ದು. ಏನು ಹೇಳ್ತಾರೆ, ಆನಂದಿನಿ ಎಂಬ ಅಂತಂದ್ರೆ ಆನಂದ ಅನ್ನುವಂಥ ಹೆಸರುಳ್ಳ ಈ ಭೂಮಿಕೆಯಲ್ಲಿ ಅಭ್ಯಾಸಿಯಾದ ಯೋಗಿಗೆ ಅಂತ ಹೇಳ್ತಾರೆ. ಯಾಕಂದ್ರೆ ಆತನ ಶುದ್ಧ ಚಿತ್ತವುಳ್ಳಂಥ ಯೋಗಿಯು ತನ್ನ ಸ್ವಸ್ವರೂಪದ ಆನಂದದ ಅನುಸಂಧಾನದಲ್ಲೇ ಇರ್ತಾನತ. ಶುದ್ಧ ಚಿತ್ತವುಳ್ಳಂತಹ ಯೋಗಿಯು
ಇದು ತನ್ನ ಸ್ವಸ್ವರೂಪದ ಆನಂದದಲ್ಲಿ ಅದು ಅನುಸಂಧಾನದಲ್ಲೇ ಇರ್ತಾನೆ. ಅಲ್ಲಿ ಯಾವಾಗ ತನ್ನ ಸ್ವಸ್ವರೂಪದ ನೋಡ್ರಿ ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾರೆ. ನಾವು ಎಲ್ಲವನ್ನ ನೇತಿಗಳು ತೆಗೆದು ಹಾಕುವಂಥದ್ದು. ಭೂಮಿಯಲ್ಲಿರುವಂಥ ಮಣ್ಣನ್ನು ಫಿಲ್ಟ್ರ್ ಮಾಡಿದಾಗ ಬಂಗಾರ ಬರ್ತದಿಲ್ಲ, ಅದ್ರಂಗೆ ಇಲ್ಲೆಲ್ಲ ಫಿಲ್ಟ್ರ್ ಆಗಿದಾನತ್ತ. ತನ್ನ ಸ್ವರೂಪದ ಸ್ವರೂಪಾನುಸಂಧಾನವನ್ನು ಮಾಡ್ತಾ ಇರ್ತಾನತ್ತ. ಅದರಿಂದ ಅವನ ವೃತ್ತಿಯಲ್ಲಿ ಹೆಂಗಾಯ್ತಂದ್ರೆ ಆನಂದ ಆವಿರ್ಭಾವ ಆಗ್ತದೆ. ಅವಾಗ ಇಂಥ ಸ್ವರೂಪ ಸುಖವನ್ನು ಭವಿಸುತ್ತಾ ಜಗತ್ತಿನ ಒಳಗೆ ನಾವು ಈಗ ಕೇಳ್ತಾ ಇದ್ವಿ, ಏನೋ ಹೇಳ್ತಾ ಇದ್ದಾರಂತ ನಾವು ಅಷ್ಟೇ ಬಿಡುವಂಥದ್ದಲ್ಲ. ಪ್ರತಿಯೊಬ್ಬರ ಒಂದು ವಿಚಾರ ಅಥವಾ ಈ ಆನಂದ ಸ್ವರೂಪದಲ್ಲೇ ಇರುವಂಥದ್ದು. ಇದು ಮರ್ತು ಬಿಟ್ಟು ಏನಾಗಿದೆ, ಅಜ್ಞಾನದಿಂದ ನನ್ನ ವಿಷಯಾದಿಗಳಲ್ಲಿ ಈ ಆನಂದವನ್ನು ಹುಡುಕ್ತಾ ಇದ್ದಾನೆ. ಇವೆಲ್ಲಕ್ಕೂ ಮೂಲ ಕಾರಣವಾಗಿರುವಂಥದ್ದು ನಿನ್ನಲ್ಲಿರುವಂಥ ಆನಂದನೇ. ವಿಷಯಗಳಲ್ಲಿ ಏನು ತೋರ್ತದಲ್ಲ, ಇದೇ ಆನಂದನೇ ನೀನು ಅಲ್ಲೆಲ್ಲೆಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ತೋರ್ದಂಗೆ ಆಗ್ತದೆ. ಅದಕ್ಕೆ ಇದು ಏನು ಹೇಳ್ತಾರ ಇಲ್ಲಿ ಅಂತಂದ್ರೆ, ಯಾವಾಗ ನಿನ್ನನ್ನು ನೀ ತಿಳ್ಕೊಂಡು ಆ ವೃತ್ತಿಯಲ್ಲಿ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡ್ತಾ ಇರಬೇಕಾದಾಗ ಅವನ ವೃತ್ತಿಯಲ್ಲಿ ಆನಂದ ಆವಿರ್ಭಾವ ಆಗ್ತದೆ. ಇಂಥ ಸ್ವರೂಪ ಸುಖವನ್ನು ಅನುಭವಿಸುತ್ತಾ ಆತ ಕೆಲವೊಂದೊಂದು ಸಲ ಅವನಿಗೆ ಒಂದೊಂದು ಕಾಲಕ್ಕೆ ಆತನ ವೃತ್ತಿ ಬಹಿರ್ಮುಖ ಆಗ್ತದೆ. ಈಗ ಆದರೂ ಕೂಡ ಆ ವೃತ್ತಿಯನ್ನು ಪುನಃ ಆತ ಏನು ಮಾಡ್ತಾನೆ, ಅಡಗಿಸುತ್ತಾ ಅಭ್ಯಾಸ ಮಾಡುವನು. ನೋಡ್ರಿ, ಅಭ್ಯಾಸ ಭಾಳ ಮುಖ್ಯ. ಇದು ನಾವು ಹೇಳ್ತೀವಿ, ಪ್ರತಿಯೊಂದಕ್ಕೂ ಅಭ್ಯಾಸ ಅನ್ನುವಂಥದ್ದು ಭಾಳ ಮುಖ್ಯ ಅಲ್ರಿ. ಲೌಕಿಕದಾಗ ಏನೋ ಒಂದು ಹುಡುಗರು ಎಲ್ಲೋ ಒಂದು ಮಕ್ಕಳು ಸ್ಪೋರ್ಟ್ಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ದಿವಸ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಅಭ್ಯಾಸ ಮಾಡ್ಬೇಕ್ರಿ ಅಂತ ಹೇಳ್ತೀವಿ. ಓದೋದು ಕೂಡ ಇಲ್ಲರಿ, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಬೇಕಾದ್ರೆ ಅಭ್ಯಾಸ ಮಾಡ್ಬೇಕ್ರಿ ಅಂತ ಹೇಳ್ತೀವಲ್ಲ. ಇದು ಕೂಡ ಹಾಗೇನೆ. ಯಾವಾಗ ಅಂತಂದ್ರೆ ಆತನ ವೃತ್ತಿ ಒಂದೊಂದು ಸಲ ಬಹಿರ್ಮುಖ ಆದರೂ ಕೂಡ ಆ ವೃತ್ತಿಯನ್ನು ಪುನಃ ಅಡಗಿಸುತ್ತಾ ಅಭ್ಯಾಸ ಮಾಡ್ತಾನತ್ತ ಪ್ರತಿ ದಿವಸ. ಅದಕ್ಕೆ ನಾವು ಪ್ರತಿ ದಿವಸ ಏನು ಒಂದಿಷ್ಟು ಕೇಳ್ತೀವಲ್ಲ, ಇದು ಸಾಮಾನ್ಯ ಅಲ್ಲ. ಅದು ಒಂದೊಂದು ಕಾಳು ಕೂಡಿದ್ರೇ ಒಂದು ಕ್ವಿಂಟಲ್ ಜೋಳ ಆಗ್ತದೆ, ಅಕ್ಕಿ ಆಗ್ತವೆ, ಎಲ್ಲ ಆಗ್ತಾವಿಲ್ಲ. ಅದೇ ರೀತಿ ಕೂಡ ಇಂಥ ಒಂದು ವಿಚಾರಗಳನ್ನು ನಾವು ಪ್ರತಿನಿತ್ಯ ಕೇಳಿದಾಗ ಅದು ಬಹಳ ಅದ್ಭುತವಾದಂಥ ಫಲ ಕೊಡೋದವ ಅಭ್ಯಾಸ ಮಾಡ್ತಾ ಹೋದಾಗ. ಅದಕ್ಕೆ ಈ ರೀತಿಯಾಗಿ ಕೆಲವು ದಿವಸಗಳವರೆಗೆ ಅಭ್ಯಾಸವನ್ನು ಮಾಡಲು ಆತನ ಚಿತ್ತ ಏನಾಗ್ತದಂದ್ರೆ ನಿರ್ವಾಸನೆ ಏನಿರ್ತದ, ನಿರ್ವಾಸನೆ ಉಳ್ಳದ್ದಾಗ್ತದೆ. ಎಲ್ಲ ಹೋಗ್ಬೇಕಲ್ಲಿ. ಇದನ್ನು ಅಭ್ಯಾಸ ಮಾಡಬೇಕು. ಇದು ಕುಂತಲ್ಲೇ ತಾನೇ ಬರಲಿ ಅನ್ನುವಂಥದ್ದು ಇಲ್ಲ. ಇದು ಯಾವಾಗ ನಾವು ಸದ್ಗುರು ಮುಖಾಂತರ ಸದ್ಗುರುವಿಗೆ ಶರಣಾಗತನಾಗಿ ಇಂಥ ಬಂದಂಥ ಇದು ಗಂಡಾಂತರ. ಇದು ಸಾಮಾನ್ಯ ಅಲ್ಲ, ಇದು ದೊಡ್ಡ ರೋಗ. ಇದು ಒಂದು ರೋಗ ಬಂದದ್ರಿ, ಏನು ಬಂತೇನ್ರಿ ದೇಶಕ್ಕೆ, ಇದು ಕರೋನಾ ಬಂದುಬಿಟ್ಟದ, ಎಲ್ಲರೂ ಸಾಯೋದಾಗಿಬಿಟ್ಟದ, ಯೋಸ್ ಮಂದಿ ಸತ್ತವ್ರು. ಇದು ಗಂಡಾಂತರ ಬಂದದ್ರಿ ದೇಶಕ್ಕೆ, ಜನರಿಗೆ ಬಂದದಂತೀವಲ್ಲ. ನಿಜವಾಗಿ ನಿನ್ನಿಂದ ಬೆನ್ನತ್ತಿದೆ ಇದು ಗಂಡಾಂತರ. ಇದು ಅನಾಹುತ ಮಾಡುವಂಥದ್ದು. ಯಾವಾಗ ನಿನ್ನನ್ನೇ ನೀನು ಇದನ್ನು ಕೇಳದೆ ಇದ್ದಾಗ ನೀನೇ ಅನಾಹುತ ಮಾಡ್ಕೊಂಡಂಗೆ. ಅದಕ್ಕೆ ಇದನ್ನು ಈ ರೀತಿಯಾಗಿ ಈ ಪ್ರತಿ ದಿವಸ ಇದನ್ನು ಅಭ್ಯಾಸ ಮಾಡ್ತಾ 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 ಆ ಚಿತ್ತದಲ್ಲಿ ಏನಾಗಬೇಕು, ನಿರ್ವಾಸನೆ ಉಳ್ಳದ್ದಾಗಬೇಕಾಗ್ತದ. ಆ ರೀತಿ ಪ್ರಯತ್ನ ಪಟ್ಟಾಗ್ತದ. ಪ್ರಯತ್ನ ಪಡದೆ ಇದ್ದಾಗ ಇದು ಸಾಧ್ಯ ಇಲ್ಲ. ಪ್ರಯತ್ನ ಪಡ್ಬೇಕಂದ್ರೆ ಏನ್ರಿ ಭಾಳ ಅದು ಮಾಡ್ಬೇಕಂದ್ರೆ ಏನಿಲ್ಲ, ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಗುರುವೇ ಗತಿ, ಗುರುವೇ ಗತಿ ಎಂದೆನ್ನಬೇಕು. ಗುರು ಹರನ ಸ್ವರೂಪದನ, ಅಪ್ಪ ನೀನೇ ಗತಿ ಅಂತ ಅನ್ಬೇಕಾಗ್ತದ. ಆ ರೀತಿ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಹಿಂಗೆ ದಿನ ಇಟ್ಟು ಕೇಳೋದು. ಅಭ್ಯಾಸ ಅಂದರೆ ಕೇಳಿದಂಥ ವಾಕ್ಯ ಗುರುಗಳು ಹೇಳಿದಾನಂತ ಹಿಂಗೆ ಕೇಳೋದು, ಹಿಂಗೆ ಬಿಡೋದಲ್ಲ. ಸ್ವಲ್ಪ 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 ಅದನ್ನು ಚಿಂತನೆ ಮಾಡುವಂಥದ್ದು. ಚಿಂತನೆ ಮಾಡ್ತಾ 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 ಕೊನೆಗೆ ಏನಾಗ್ತದೆ, ನಿನ್ನಲ್ಲಿರುವಂಥ ಏನು ಚಿತ್ತದಲ್ಲಿರುವಂಥ ವಾಸನೆ ಅದು ನಿರ್ವಾಸನೆ ಆಗಬೇಕು. ಅಲ್ಲಿ ತನಕ ಇದು ಆಗಿರ್ತದೆ ಇತ್ತಗ. ಆದ್ದರಿಂದ ಆತನಲ್ಲಿ ದ್ವೈತ ಅದ್ವೈತಗಳು ಎರಡೂ ಇಲ್ಲ. ಅದಕ್ಕೆ ನೇತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಎಲ್ಲವನ್ನ ತೆಗೆದು ಹೋಗೋದು ಬಿಡೋದು. ನೇತಿಗಳೆದು ಕಾಯ ಕರಣ ಕಾರ್ಯಗಳ, ಕಾಯ ಈ ಶರೀರ, ಕರಣಗಳು ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಕಾಯಕರಣಗಳು.
ನೀತಿಗಳೆದು ಕಾಯ ಕರಣ ಕಾರ್ಯಗಳು ಭೂತ ಕಾರಣ ಪಂಚಕವನ್ನುಳಿದು ಈ ಪಂಚಭೂತಗಳನ್ನೆಲ್ಲವನ್ನ ಉಳಿದು ಬಿಟ್ಟು ಬಿಡುವಂಥದ್ದು. ಇದು ನೀನಲ್ಲ, ಇದು ನೀನಲ್ಲ. ನೀತಿ ಭೀತಿ, ನೀತಿ ಕೂಡ ಮತ್ತು ಭೀತಿ ಭಯ ಕೂಡ, ಇವೆರಡನ್ನು ತೂರಿ ಬಿಡುವುದು. ಅದಕ್ಕೆ ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತೆ ಅಂತ. ಮತ್ತು ಭಾಳಷ್ಟು ವಿಚಾರಗಳು. ವಿಕೃತಿ ರೂಪ ವಿಶ್ವ ತೃಷ ಇವೆಲ್ಲವನ್ನು ತೂರಿ ನಿಟ್ಟ ಹಚ್ಚಿ ಅದು ರಾಶಿ ಮಾಡಾಗ ತೂರ್ತೀವಿಲ್ಲ, ತೂರ್ತಾರಲ್ಲ ಹಂಗೆ ಈತ ಏನು ಮಾಡಿದಾನ, ಈ ರಾಶಿ ಜ್ಞಾನದ ಒಂದು ರಾಶಿ ಗುರು ಮುಖಾಂತರ ರಾಶಿ ಮಾಡ್ಕೊಳಕ್ಕೆ ಕುಂತಾನಿತ. ಈಗ ಭಾಳಷ್ಟು ಜನ ನಾವು ಏನು ಮಾಡ್ತೀವಿ, ಭಾಳ ಹೊಲ ಬಿತ್ತಿದಾಗ ಮಾಡಿದಾಗ ರಾಶಿ ಮಾಡೋಕ್ಕಂತ ನಿಂದಿರ್ತಾರೆ. ಕೆಲವು ರಾಶಿಗಂತಲೇ ಇದ್ದವರು ಅಲ್ಲಿ ಹೋಗ್ತಾರೆ, ರಾಶಿ ಮಾಡೋಕ್ಕಂತ ಹೋಗ್ತಾರೆ. ಇಷ್ಟು ಚೀಲ ಮಾಡ್ಕೊಂಡು ಯಾಕಂದ್ರೆ ಮುಂದೆ ಬರ್ತದ್ರಿ, ಊಟಕ್ಕೆ ಬರ್ತದೆ ಅಥವಾ ತಂದು ಅವನು ನೀಟಾಗಿ ಇಟ್ಕೊಂಡು ವರ್ಷಾನುಗಟ್ಲೆ ತಿಂತಾರಲ್ಲ, ಕಾಳು ಕಡಿಗಳನ್ನು ಮಾಡ್ಕೊಳತ್ತಾರೆ. ಅದಕ್ಕೆ ಅವು ನಾಶ ಆಗಿ ಹೋಗ್ಬೋದು. ಒಂದು ವರ್ಷ ತಿಂದು ಮತ್ತೆ ತಿರ್ಗಾ ಮರು ವರ್ಷ ಮತ್ತೆ ನಾವು ಅದು ದುಡಿಲಿಕ್ಕೆ ಹೋಗ್ಬೇಕು, ಮತ್ತೆ ಮಾಡಬೇಕು. ಆದ್ರೆ ಗುರು ಮುಖಾಂತರ ಈ ರಾಶಿ ಮಾಡ್ಕೊಳ್ಳೋಂಥದ್ದು ಸುಮ್ಮನೆ ಅಲ್ರಿ, ಇದು ನಾಶ ಆಗದೇ ಇರುವಂಥದ್ದು. ಇದು ಒಂದು ಸಲ ಇದು ರಾಶಿ ಮಾಡ್ಕೊಂಡು ಇಟ್ಕೊಂಡು ಕುಂತಿ ಅಂತಂದ್ರೆ ನೋಡ್ರಿ, ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಒದ್ದಾಡ್ಕೊಂತ ಏನು ದುಃಖ ಪಟ್ಕೊತ ಬಂದಿಯಲ್ಲ, ಏನಿರ್ಲಾರ್ದಕ್ಕೆ ಈಗ ದೊಡ್ಡ ರಾಶಿ, ದೊಡ್ಡ ಒಂದು ಸದ್ಗುರುನಾಥನ ಹತ್ರ ಇಂಥ ದೊಡ್ಡ ರಾಶಿಯನ್ನು ಮಾಡ್ಕೊಂಡು ಅಂತಂದ್ರೆ ಎಷ್ಟು ಜನ್ಮಾಂತರಲ್ಲಿ ಬಂದಂಥದ್ದು ದುಃಖ ಅದೆಲ್ಲ ಒಂದು ಸಲಕ್ಕೆ ನಿವೃತ್ತಿ ಆಗ್ತದೆ. ಮತ್ತು ಮುಂದೆ ಬರ್ತದೆ ಅನ್ನೋದ್ರೂ ಇಲ್ಲ, ಬರೇ ಕುಂತ ಆನಂದವಾಗಿ ತಿನ್ನೋದು ಅಷ್ಟೇ ಇದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ನಿರ್ವಾಸನೆ ಉಳ್ಳಂಥದ್ದು ಚಿತ್ತಾಗಿರ್ತದ. ಮತ್ತು ಅದರಿಂದ ಅವನಲ್ಲಿ ಏನದವ, ದ್ವೈತ ಅದ್ವೈತ, ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ, ಹೌದಲ್ಲ. ಜಗತ್ತಿನ ಒಳಗೆ ಏನು ಭೇದತ್ವ ಇದರಿಂದ ಕೂಡಿದಂಥದ್ದು. ದೇವ್ರು ಬೇರೆ ನಾನು ಬೇರೆ, ಇದು ದ್ವೈತ. ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇದು ಅದ್ವೈತ, ಒಂದೇ ಆಗಿರುವಂಥದ್ದು. ಸಕಲ ಜೀವರಾಶಿಗಳು ಒಂದೇ ನಾಮರೂಪದಿಂದ ಶರೀರ ಭಾಳ ತೋರಕತ್ತವ. ಜಗತ್ತಿನೊಳಗೆ ಬಂಗಾರ ಎಷ್ಟದಾವ, ಬೇರೆ ನಾನಾ ಪ್ರಕಾರಗಳು ಇರ್ತಾವೇನ. ಬಂಗಾರ ಅನ್ನುವಂಥದ್ದು ಒಂದೇ ಶಬ್ದ, ನಿದ್ದೆ ಅನ್ನುವಂಥದ್ದು ಒಂದೇ ಶಬ್ದ, ಊಟ ಮಾಡಿದ ಮೇಲೆ ಆನಂದವಾಯಿತು ಅನ್ನುವಂಥದ್ದು ಒಂದೇ ಶಬ್ದ ಅಲ್ಲ. ಅದ್ರಾಗ ಮಡಿಕೆಯಿಂದ ಮಣ್ಣಿನಿಂದ ಮಾಡಿದಂಥ ಮಡಿಕೆ ಇರುವಂಥದ್ದು ಎಲ್ಲ ಕಡೆ ಮಣ್ಣೆ. ಅದ್ರ ನಾಮರೂಪದಿಂದ ಭಾಳಷ್ಟು ತೋರಿದಂಗೆ ಆಗ್ತದೆ. ಇರುವಂಥ ವಸ್ತು ಯಾವುದು ಒಂದೇ, ಬಂಗಾರ. ಜಗತ್ತಿನಾಗ ಯಾರು ಹಾಕೊಂಡ್ರು ಕೂಡ ಇರುವಂಥದ್ದು ಒಂದೇ ಬಂಗಾರ. ಮಡಿಕೆ ಗುಡಿಕೆ ಎಲ್ಲ ನೋಡಿದ್ರು ಕೂಡ ಇರುವಂಥದ್ದು ಮಣ್ಣು ಒಂದೇ. ಎಲ್ಲರೂ ಉಣ್ತೀವಿ, ತಿಂತೀವಿ, ಮಲಗ್ತೀವಿ. ಮಲಗುವಂಥ ಸ್ಥಳ ಬೇರೆ ಇರ್ಬೋದು, ಹಾಸಿಗೆ ಹಾಸ್ಕೊಳ್ಳುವಂಥ ಪದಾರ್ಥಗಳು ಅವೆಲ್ಲ ಇರ್ಬೋದು. ಅದರ ನಿದ್ರೆ ಆನಂದ ಒಂದೇ ಇರುವಂಥದ್ದು. ಯಾಕಂದ್ರೆ ಇಲ್ರಿ, ಅವ್ರು ಭಾಳ ಬಡವ್ರು ಅದ ರೀ, ನಿದ್ರೆ ಒಳಗೆ ಎಲ್ಲ ಇಟ್ಕೊಂಡು ಕುಂತಾರ್ರಿ. ಇವ್ರು ಭಾಳ ಶ್ರೀಮಂತರು ಅದ ರೀ, ನಿದ್ದೆ ಇವ್ರದ್ದು ಬೇರೆ ಐತ್ರಿ ಅಂತ ಎಲ್ಲಾದರೂ ಹೇಳಿವೇನು? ಅದು ಎಲ್ಲರ ಮಲಗಲಿ, ಎಲ್ಲನೇ ಇರಲಿ, ನಿದ್ರಾ ಆನಂದ ಒಂದೇ ಇರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಇದರಲ್ಲಿ ದ್ವೈತ ಅದ್ವೈತ ಒಂದಿರುವಂಥದ್ದು. ಈಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಇದು ಎಲ್ಲಿಂದ ಉತ್ಪನ್ನ ಆಯಿತು? ಸದ್ಗುರು ಹೇಳಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕಿಂತ ಮೊದಲ ದೇವ್ರು ಬೇರೆ, ನಾನು ಬೇರೆ, ಅದು ಬೇರೆ, ಇದು ಬೇರೆ, ಅಲ್ಲಿ ಬೇರೆ, ಇಲ್ಲಿ ಬೇರೆ ಒದ್ದಾಡ್ತಿರ್ತೀವಿ. ದ್ವೈತ ಭಯ ಹುಟ್ಟಿಸ್ತದೆ. ಎರಡಂದಾಗ ಭಯ ಆಗ್ತದೆ, ಒಂದಂದಾಗ ಭಯ ಇಲ್ಲ. ಅದಕ್ಕೆ ಇಲ್ಲಿ ದ್ವೈತ ಅದ್ವೈತ ಈತನಲ್ಲಿ ಇರ್ತಾವೇನು ಅಂದರೆ ಎರಡೂ ಇರಂಗಿಲ್ಲ, ಎರಡೂ ಹೋಗ್ಬಿಟ್ಟಿರ್ತಾವೆ ನೋಡ್ರಿ. ಕಟ್ಟಿಗೆಯನ್ನು ಸುಡ್ತದಲ್ಲ, ಸುಟ್ಟು ಅದು ಬೆಂಕಿ ಕೆಂಡ ಇರ್ತದೆ, ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಆ ಕೆಂಡ ಕೂಡ ಹೋಗ್ಬಿಡ್ತದೆ ನೋಡ್ರಿ. ಏನೊಂದು ಇರಂಗಿಲ್ಲ, ತಾನೂ ಸುಡ್ತದ, ಕೊನೆಗೆ ಬೆಂಕಿ ಇಲ್ದಂಗೆ ಆಗಿಬಿಡ್ತದೆ. ಅದೇ ರೀತಿ ಕೂಡ ಇತ್ತಾಗ ದ್ವೈತ ಅದ್ವೈತ ಇವೆ ಎರಡೂ ಇರೋಂಗಿಲ್ಲ. ಯಾಕಂದ್ರೆ ದ್ವೈತದಂತೆ ಅದ್ವೈತ ಆದರೂ ಕೂಡ ಬೇರೆ,
ಯಾಕಂತಾರೆ ಇಲ್ಲಿ ವಿಚಾರಗಳನ್ನು ಮಾಡ್ತಾರೆ. ಕೆಲವು ಅವೆರಡನ್ನ ಹೋಗುವಂಥದ್ದು, ಎರಡೂ ತ್ಯಾಗ ಮಾಡುವಂಥದ್ದು. ಅದರಿಂದ ಅಹಂ ಆತ್ಮರ ಅನೋನ್ಯ ಅಧ್ಯಾಸಾತ್ಮಕ ಅಹಂಕಾರ ಗ್ರಂಥಿಯಿಂದಲೂ ಅಂದ್ರೆ ಅಹಂ ಅನ್ನುವಂಥ ಭಾವದಲ್ಲಿ ಆತ್ಮಭಾವ ಮಾಡಿದ್ದೀವಿ. ಅನಾತ್ಮವಾಗಿರುವಂಥ ವಸ್ತುಗಳಲ್ಲಿ ಆತ್ಮಭಾವ ಮಾಡಿದ್ದೀವಿ. ಅದು ಹೆಂಗಂದ್ರೆ ಒಂದರೊಳಗೆ ತಾಧ್ಯಾತ್ಮ ಆಗಿತ್ತು. ಈಗ ಕಬ್ಬಿಣದಲ್ಲಿ ಬೆಂಕಿ ತಾಧ್ಯಾತ್ಮ ಹೆಂಗಾಗ್ತದೆ? ಕಬ್ಬಿಣನ್ನ ಬೆಂಕಿ ಒಳಗೆ ಇಟ್ಟಾಗ ಬೆಂಕಿ ಕಬ್ಬಿಣ ಒಂದೇ ಆಗ್ತದೆ, ಕೆಂಪಾಗಿರ್ತದೆ, ಬೆಂಕಿ ತಾಧ್ಯಾತ್ಮ. ಅದೇ ರೀತಿ ಕೂಡ ಅಹಂದಲ್ಲಿ ಆತ್ಮಭಾವ ಮಾಡಿ ಅನೋನ್ಯ ಅಧ್ಯಾಸಾತ್ಮಕ ಅಹಂಕಾರ ಗ್ರಂಥಿಯಿಂದಲೂ ಕೂಡ ಇಲ್ಲಿ ಕೂಡ ತತ್ಪದ, ತೊಂಪದ, ಹಸಿಪದ ಸಂಬಂಧಗಳಾದಂತಹ ಈ ಪ್ರತಿಯೊಂದು ಏನು ಸಂಶಯಗಳು ಇರ್ತಾವೆ ಅವೆಲ್ಲ ನಿವೃತ್ತಿಯಾಗಿರ್ತವೆ ತನ್ನಲ್ಲಿ. ಅಲ್ಲಿ ಯಾವುದೂ ಇರಂಗಿಲ್ಲ. ಅಲ್ಲಿ ಇವೆಲ್ಲ ಯಾವುದು ಇರಲಾರ್ದಕ್ಕಾಗಿ ಆತಗೆ ಏನು ಅನ್ಸ್ಕೊಳತ್ತಾನ? ಜೀವನ ಮುಕ್ತ ಅಂತ ಅನ್ಸ್ಕೊಳತ್ತಾನ. ಜೀವತ್ವ ಭಾವ ಇಲ್ಲಿ ತನ ನೋಡ್ರಿ, ಮೇಲ್ಮಟ್ಟಿಗೆ ಮೇಲಿನ ಒಂದು ಮೆಟ್ಟಲು ತನೂ ಕೂಡ ಆ ಭಾವ ಇರ್ತದೆ. ಯಾವಾಗ ಇಲ್ಲಿ ಹಸಿಪದ, ತತ್ಪದ, ತೊಂಪದ, ಹಸಿಪದದ ಸಂಬಂಧಗಳಂಥ ಸಂಶಯಗಳಿಂದಲೂ ರಹಿತನಾಗಿರ್ತಾನ. ಅದು ಯಾವ ಭಾವನೆ ಇರಂಗಿಲ್ಲ, ಅದಕ್ಕೆ ಜೀವನ ಮುಕ್ತ ಅಂತ ಹೇಳ್ತಾರೆ. ಇದನ್ನು ಪಡ್ಕೊಂಡಿರ್ತಾನ, ಇದನ್ನೇ ಒಂದು ಇದಕ್ಕೆ ಬಂದಂತಹ ವ್ಯಕ್ತಿ ಯೋಗಿ. ಇದು ಮತ್ತು ಶರೀರ ಹೋದ್ಮೇಲೆ ಇದು ಸಿಗ್ತದೆ ಅಂತ ಜೀವನ ಮುಕ್ತರಾಗ್ತಾರೆ ಅಂತ. ಜೀವ ಇರ್ತದ, ಜೀವ ಹೋದ್ಮೇಲೆ ಆಗುವಂಥದ್ದಲ್ಲ. ಜೀವನ ಮುಕ್ತ ಅಂದ್ರೇನು? ಜೀವತ್ವ ಭಾವ ಇದ್ದಾಗ ಎಲ್ಲ ವ್ಯವಹಾರ ಇರ್ತದೆ. ಇವೆಲ್ಲ ಲಯ ಆಯಿತು ಹೋಯ್ತು ಅಂತಂದಾಗ ಉಳಿಯುವಂಥ ನೀನೇ, ಬೇರೆ ನಿನ್ನ ಬಿಟ್ಟು ಜಗತ್ತಿನೊಳಗೆ ಅನ್ಯ ಏನೂ ಇಲ್ಲ, ನೀನಾಗಿರ್ತಿದ್ದಿ ಅಂತ ಒಂದು ಸ್ಥಿತಿಯಲ್ಲಿ ಆತ ಇರ್ತಾನಲ್ಲ, ಆತಗೆ ಜೀವನ ಮುಕ್ತ ಅಂತ ಹೇಳಿಸ್ಕೊಳ್ತಾನೆ. ಇಂಥ ಜೀವನ ಮುಕ್ತ ಪುರುಷನು ಪ್ರಾರಬ್ಧ, ಯಾಕಂದ್ರೆ ಪ್ರಾರಬ್ಧ ಕರ್ಮದಿಂದ ಆತನ ಶರೀರ ಉಳ್ಳಂತೆ ಕಾಣ್ತಾನೆ. ನಾವು ಅದಕ್ಕೆ ಈ ಮಹಾತ್ಮರಿಗೆ ಬಟ್ಟೆಯಿಂದ ಅಳಿಯುವಂಥದ್ದಲ್ಲ, ಕೊರಳಲ್ಲಿ ರುದ್ರಾಕ್ಷಿ ಅವ ಹಾಕ್ಕೊಂಡಿದಾರ ಅಂತ ಅದರಿಂದ ನೋಡುವಂಥದ್ದಲ್ಲ. ಮತ್ತೆ ಆತ ಇಲ್ಲಿ ಮಠದಾಗ ಅದನ್ನ ಸಿಂಹಾಸನದ ಮೇಲೆ ಕುಂತಾನ, ಆತ ದೊಡ್ಡ ಜ್ಞಾನಿ ರೀ ಅಂತ ಹೇಳುವಂಥದ್ದಲ್ಲ. ಆತನ ಯಾವ ರೀತಿ ನಡೆ ಇರ್ತದ ಎಲ್ಲವನ್ನ ತಳೆದಿರ್ತಾನ. ಅಹಂಕಾರ, ಮಮಕಾರ ಇವೆಲ್ಲವನ್ನ ತೆಗೆದು ಹಾಕಿ ಇಂಥ ಒಂದು ಸ್ವರೂಪದಲ್ಲಿ ಇರ್ತಾನತ. ಅದು ಎಲ್ಲಿದ್ರೇನು, ಎಲ್ಲಿ ಕುಂತ್ರೇನು, ಎಲ್ಲಿ ನಿಂತ್ರೇನು, ಎಲ್ಲಿದ್ರೂ ಕೂಡ ಶಾಂತ ಚಿತ್ತದಿಂದ ಇರ್ತಾನತ. ಮತ್ತು ಆತ ಜೀವನ ಮುಕ್ತ ಆಗಿದ್ದಾನಂದ್ರೆ ಆತನ ಶರೀರವನ್ನು ಬಿಟ್ಬಿಟ್ಟಿದ್ದಾನೇನ್ರಿ ಅಂತ ಅಲ್ಲ, ಜೀವನ ಮುಕ್ತ ಆಗಿರ್ತಾನ. ಆದ್ರೆ ಪ್ರಾರಬ್ಧ ಕರ್ಮದಿಂದ ಆತನ ಶರೀರ ಆದಂತ ತೋರ್ತದೆ. ಆತ ಕಂಡ ಆ ಶರೀರ ಜೊತೆ, ಯಾಕಂದ್ರೆ ಶರೀರ ಇರ್ತದತ್ತಗ ಇನ್ನು ಆಯುಷ್ಯ ಪರ್ಯಂತರ ಆತನ ಪ್ರಾರಬ್ಧ ತಿನ್ನುವವರೆಗೂ, ಪ್ರಾರಬ್ಧ ಮುಗಿಯುವವರೆಗೂ ಆತ ಶರೀರಧಾರಿಯಾಗೇ ಇರ್ತಾನೆ. ಆದರೂ ಆತ ಮುಕ್ತನೇ ಆಗಿರ್ತಾನ. ಅದಿಲ್ರಿ ಎಲ್ಲ ವ್ಯವಹಾರ ಮಾಡಾಕತ್ತೇನ್ರಿ ಆತ ಹೆಂಗ್ರಿ ಜ್ಞಾನಿ ಅಂತ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಯಾವ ಉತ್ತಿನಲ್ಲಿ ಯಾವ ಹಾವಾದತ್ತ ಗೊತ್ತಿಲ್ಲ. ಸಂಸಾರ ಮಾಡ್ದಂಗೆ ತೋರಕತ್ತೇನ, ಆತ ಬೆಂಕಿ ಇದ್ದಂಗೆ ಇರ್ತಾನ. ಮಹಾತ್ಮ ಏನ್ರಿ ಹಿಂಗೆ ಮಾಡ್ತಾರೆ, ಆ ಥರ ತೋರ್ದಂಗೆ ಆಗ್ತದ ವಿನಃ ಆತ ಆ ಒಂದು ಬೆಂಕಿ ಸ್ವರೂಪ, ಆನಂದದ ಸ್ವರೂಪ ಇರ್ತಾನ. ಅದಕ್ಕೆ ಆತ ಮುಕ್ತನೇ ಇರ್ತಾನೆ. ಆತನ ಕೆಲಸ ಮುಗಿದು ಬಿಟ್ಟದ, ಆದ್ರೆ ಪ್ರಾರಬ್ಧ ಉಳಿದದ. ಪ್ರಾರಬ್ಧ ಸಲುವಾಗಿ ಆತ ಶರೀರಧಾರಿ ಆಗಿದ್ದಾನ. ಹೆಂಗಂದ್ರೆ ಚಿತ್ರಪಟದಲ್ಲಿ ಬರೆದಿದ್ದ ದೀಪ ಉರಿಯುತ್ತಿದ್ದಂತೆ ಕಂಡು ಬಂದರೂ ಕೂಡ ಉರಿತದನ. ಒಂದು ಚಿತ್ರ ಅದ, ದೀಪ ಚೆನ್ನಾಗಿ ಇರುವಂಥ ಒಂದು ಚಿತ್ರ ಅದ ಆ ಒಂದು ಪೇಪರ್ ಮೇಲೆ. ಅದು ಬರೆದಂಥ ಒಂದು ದೀಪ ಅದ, ಅದು ಉರಿತದ. ಉರಿದಂಗೆ ಕಂಡು ಬಂದರೂ ಕೂಡ ಅದು ಉರಿತದೇನ? ಇಲ್ಲ. ಅದ್ರಂಗ ಈ ಜೀವನ ಮುಕ್ತನಿಗೆ ಜಗತ್ತು ಒಳ ಹೊರಗೆ ತೋರಿದ್ರು ಕೂಡ ಆತ ಹೆಂಗಿರ್ತಾನ? ಸ್ವಭಾವತಃ ಒಳ ಹೊರಗ ಐತೇನೋ ಐತಿಗೆ ಜಗತ್ತಿನ ಭಾವ ಅಂದರೆ ಇಲ್ಲ, ಒಳಗೂ ಇಲ್ಲ. ಅದಕ್ಕೆ ಒಳ ಹೊರಗೆ ಒಂದಾಗಿರ್ತಾನಂತ. ಒಳಗೆ ಇಲ್ರಿ ಹೊರಗೆ ಐತ್ರಿ ಅನ್ನುವಂಥದ್ದಿಲ್ಲ, ಹೊರಗೆ ಐತ್ರಿ ಒಳಗಾದ ಅನ್ನುವಂಥದ್ದಿಲ್ಲ. ಎರಡೂ ಒಂದೇ ಆಗಿರ್ತಾನತ್ತ, ಒಳ ಹೊರಗೆ ಒಂದೇ ಆಗಿರ್ತಾನೆ. ಜಗತ್ತು ಆತನ ಒಳಗೂ ಕೂಡ ತೋರಂಗಿಲ್ಲತ್ತ.
ಅದಕ್ಕೆ ಆಕಾಶದಲ್ಲಿರಿಸಿದಂಥ ಘಟದಂತೆ ಒಳವರಗ ಏನದ ಶೂನ್ಯವೇ ಪ್ರತೀತಿ ತೋರ್ತಿರ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ ಅನಾವೃತವಾದಂಥ ಆನಂದ ಸ್ವಭಾವದವನಾಗಿರುವುದರಿಂದ ಯಾವುದೂ ಅಲ್ಲಿರಂಗಿಲ್ಲ. ಮುಳುಗಿಸಿದ ಘಟದಂತೆ ಒಳವರೆಗೆ ಪೂರ್ಣನಾಗಿರುವಂಥವನು. ಒಂದು ಗಡಿಗೆಯನ್ನು ಮುಳುಗಿಸಿದಾಗ ಒಳವರೆಗೆ ಪೂರ್ಣ ಹೆಂಗಾಗಿರ್ತದ ಅದೇ ರೀತಿ ಆತ ಕೇವಲ ಅಖಂಡ ಸ್ವರೂಪ ಆನಂದದಲ್ಲಿ ಪರಬ್ರಹ್ಮ ಸ್ವರೂಪವೇ ಆಗಿರ್ತಾನತ ಅನ್ನುವಂಥ ವಿಚಾರ. ಅದರಿಂದ ಇದು ತೂರ್ಯ ಅವಸ್ಥೆ 6ನೇ ಭೂಮಿಕೆ ಅಂತ ಹೇಳಿಸಿಕೊಡ್ತದೆ. ಎಷ್ಟಾದವೀಗ ಸುಖೇಚ್ಛ 1, ಸುವಿಚಾರ 2, ಅಸಂಗ 3, ವಾಸನಕ್ಷಯ 4, ಆನಂದಿನಿ 5, ತೂರ್ಯ ಅವಸ್ಥೆ 6. ಈ 6 ಈ ರೀತಿಯಾಗಿ ಆತ ಇರ್ತಾನೆ ನೋಡ್ರಿ. 5ನೇ ಭೂಮಿಕೆ ಆನಂದಿನಿಯ ಸ್ಥಿತಿ ಇರ್ತದೆ. ಅಲ್ಲಿನೂ ಆನಂದದ ಒಂದು ಸ್ವಲ್ಪ ವೃತ್ತಿ ಇರ್ತದೆ. ಅದು ಸ್ವಲ್ಪ ಅಲ್ಲಿ ಒಂದು ಚಿಂತನೆ ಮಾಡ್ತಾ ಇರ್ತಾನೆ. ಆದರೆ 6ನೇ ತೂರ್ಯ ಅವಸ್ಥೆ ಒಳಗೆ ಇವೆರಡೂ ಇರಂಗಿಲ್ಲ, ದ್ವೈತ ಅದ್ವೈತ ಎರಡೂ ಇರಂಗಿಲ್ಲ. ಆತ ಪೂರ್ಣ ಒಂದು ಸಚ್ಚಿದಾನಂದ ಸ್ವರೂಪನೇ ಆತ ಆಗಿರ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಇಲ್ಲಿ ಹೇಳ್ತಾರೆ ಯೋಗಿಯು ತೂರ್ಯಾತೀತ ಅವಸ್ಥೆಯ ತೂರ್ಯಾತೀತ ಅವಸ್ಥೆ ಇದು ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಅಂತ ಹೇಳ್ತಾರಲ್ಲ, ಈ ತೂರ್ಯ ಸ್ಥಿತದಲ್ಲಿ ಇರುವಂಥದ್ದು. ಇದು ಮಾತಿಗೂ ಮನಸ್ಸಿಗೂ ಯಾವುದಕ್ಕೂ ನಿಲ್ಕದೇ ಇರುವಂಥ ಒಂದು ಅವಸ್ಥೆ ಅದು. 10ನೇ ನುಡಿ ಒಂದು ಸ್ವಲ್ಪ ನೋಡ್ಬಿಡೋಣ. ಆಗಲೇ ಪರಮಾತ್ಮನು ತಾನಾಗಿ ಯೋಗಿ ಮಗುಳೇ ವರ್ತಿಪನಂತಾಗಿ ತಾನೇ ತನ್ನೋಡು ವ್ಯವಹರಿಪಂತೆ ಜಾನಿಸಿ ತೆರೆ ಜಲದೋಡು ಸುಳಿವಂತೆ ಶರೀರ ಸಂಪಿಗೆಯುಂಡೊಳಿಯಂತೆ ಉರುಳುವುದಾರಬ್ಧ ಸವೆದಂತೆ ಆರಬ್ಧಮಂ ಸವೆದಂತೆ ಸಪ್ತಮ ಪದವಿದು ತೂರ್ಯಾತೀತ ಕ್ಲುಪ್ತಿರಹಿತ ವಾಗ್ಮನಿ ಸಾತೀತ ಸತ್ತೆನಲಿಲ್ಲ ಅಸತ್ತೆನಲಿಲ್ಲ ಚಿತ್ತೆನಲಿಲ್ಲ ಅಚಿತ್ತೆನಲಿಲ್ಲ ಕೇಳು ಅದು ಕೇಳು ಭಾವಕ್ಕೆ ಗೋಚರಮಲ್ಲ ಅದರಿಂ ನಿಜವಂತಿಂತೆನಲಿಲ್ಲ ಅಂತ ಈ ವಿಚಾರವನ್ನು ತೂರ್ಯಾತೀತದ ವಿಚಾರವನ್ನು ಹೇಳ್ತಾರೆ. ತೂರ್ಯಾತೀತದಲ್ಲಿರುವಂಥ ಯೋಗಿಯು ಅದು ಹೆಂಗದನ ತಾನೇ ಪರಮಾತ್ಮನ ಸ್ವರೂಪ ಆಗಿಬಿಟ್ಟಿದ್ದಾನೆ ನೋಡ್ರಿ ಇಲ್ಲಿ. ಅಂದ್ರೆ ಶರೀರ ರಹಿತನಾದವನಾದರೂ ಕೂಡ ಜನರ ಕಣ್ಣಿಗೆ ಶರೀರ ಐತೆ ಅಂತ ಹೇಳ್ತಾರೆ. ಭಾಳಷ್ಟು ಇದರಲ್ಲಿ ಭಾಳಷ್ಟು ನಾವು ತಿಳ್ಕೊಂಡ್ಬಿಡ್ತೀವಿ. ವೇಷಭೂಷಣಗಳಿಗೆ ಮರಳಾಗಿ ಇವರು ಅಲ್ಲಿ ನಾವು ಕೆಲವೊಂದು ವಿಚಾರಗಳಾಗಿ ಏನು ಇಲ್ಲಪ್ಪ ಇವರು ನೋಡೋಕ್ಕಿಂತ ಒಂದು ಸಾಮಾನ್ಯ ಇದ್ದಾರ ಅಂತ ಅನ್ನುವಂಥ ವಿಚಾರದಲ್ಲಿ ಕೆಲವೊಂದು ಮಾತುಗಳನ್ನು ನಾವು ಅಲಕ್ಷ್ಯ ಮಾಡಿಬಿಡ್ತೀವಿ. ಯಾಕಂದ್ರೆ ಜ್ಞಾನಿ ಯಾವತ್ತೂ ಹೆಂಗಿರ್ತಾನೆ, ಅರಿಯದ ಮೂಢನ ಪರಿಯೋಳಿರ್ಪ ನಿಜವರಿದ ಮಹಾಪುರುಷನು ತನ್ನ ಕುರುಹು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆನೋಳು ಉಂಡುಟ್ಟು ಸಂಚರಿಪನು ಅಂತ ಐತೆ. ಯಾಕಂದ್ರೆ ಅರಿಯದ ಮೂಢನ ಪರಿಯೋಳಿರ್ಪ ನಿಜವರಿದ ಮಹಾಪುರುಷ ಹೆಂಗಿರ್ತಾನಂದ್ರೆ ನಾನು ಜ್ಞಾನಿ ಅದೀನಿ, ಹಂಗದೀನಿ ಹಿಂಗದೀನಿ ಅಂತ ತೋರಿಸ್ಕೊತಾನೇನಂದ್ರೆ ತೋರಿಸ್ಕೊಳಂಗಿಲ್ಲ. ಯಾಕಿದು ವಿಚಾರ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ತಾತವರು ನೋಡಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು. ಅದಕ್ಕಿಂತ ಸಿದ್ಧಲಿಂಗಪ್ಪ ತಾತವ್ರು ಕೂಡ ಹಾಗೆ ಇದ್ರಂತ. ನಾನು ನೋಡಿಲ್ಲ, ಬಟ್ ಬಸವಾನಂದ್ರೆ ನಾವು ನೋಡಿದ್ದು. ಬಟ್ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ನಮಗೆ ಭೇಟಿ ಆಯಿತು. ಯಾವುದು ಸಹಜ ಸ್ಥಿತಿ ಯೋಗ. ಆ ಸಹಜ ಸ್ಥಿತಿ ಯೋಗವನ್ನು ಕೊನೆಯ ಕಾರ್ಯಕ್ರಮದಲ್ಲಿ ಬಸವಾನಂದರನ್ನು ಕರೆಸಿದ್ರು. ಹಲೋ ಹಲೋ ಸ್ವಲ್ಪ ಮ್ಯೂಟ್ ಮಾಡ್ರಿ. ಅದಕ್ಕೆ ಆ ಟೈಮ್ನಲ್ಲಿ ಕರೆಸಿದಾಗ ಅವರನ್ನು ನೋಡಿದಾಗ ನಮಗೆ ಅನಿಸಿತ್ತು, ಗುರುಗಳಂತಂದ್ರೆ ಹಿಂಗೆ ಇರ್ತಾರೆ, ಈ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಕೈಯಾಗ ರುದ್ರಾಕ್ಷಿ ಹಾಕ್ಕೊಂಡಿರ್ತಾರೆ, ಮಠದಲ್ಲಿರ್ತಾರೆ, ಜಟದಾರಿಗಳಿರ್ತಾರೆ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಭಾಳಷ್ಟು
ಭಾಳಷ್ಟು ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ. ಯಾಕಂದರೆ ನಮಗೆ ಶಾಸ್ತ್ರ ಗೊತ್ತಿರಲಿಲ್ಲ, ಈ ವಿಚಾರಗಳು ಏನೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಬಸವಣ್ಣಂದ್ರೆ ಒಂದು ಮುಖ ನೋಡಿದ್ವಿ, ಬಸವಣ್ಣಂದ್ರೆ ನಮಗೆ ಪರಿಚಯ ನೋಡಿದ್ವಿ, ಎದುರುಗಡೆ ನೋಡಿದ್ವಿ. ಏನಪ್ಪ ಇವರು ಗುರುಗಳ, ಯಾಕಂದರೆ ಅವ್ರು ಮಾಮೂಲಿ ಧೋತ್ರ ಹಾಕ್ಕೊಂಡಿದ್ದಾರೆ, ನೈರು ಶರ್ಟ್ ಹಾಕ್ಕೊಂಡಿದ್ದಾರೆ, ಮಾಮೂಲಿ ವ್ಯಕ್ತಿ. ಒಬ್ಬ ತಂದೆ ತಾಯಿಗೆ ಒಬ್ಬ ತಂದೆ ಆಗಿರ್ತಾನೆ ನೋಡ್ರಿ, ಒಬ್ಬ ಗಂಡ ಹೆಂಡತಿಗೆ ಒಬ್ಬ ವ್ಯಕ್ತಿಗೆ ಒಬ್ಬ ತಂದೆ ಆಗಿರ್ತಾರಲ್ಲ, ಒಬ್ಬರು ಎಲ್ಲಿ ಮನೇಲಿದ್ದಾಗ ಅವ್ರ ತಂದೆಯನ್ನು ಕರ್ಕೊಂಡು ಮನೆಗೆ ಇಟ್ಕೊಂಡಿರ್ತಾರೆ ನೋಡ್ರಿ. ಆ ರೀತಿಯಿಂದ ಇರುವಂಥವ್ರು, ಇಂಥ ಜ್ಞಾನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ, ಆ ರೂಪದಿಂದ ಇರುವಂಥವ್ರು ಅವರು. ಅವಾಗ ಇವ್ರು ಏನು ಹೇಳ್ತಾರ ಅನ್ನುವಂಥ ಪ್ರಶ್ನೆ ನಮಗೆ ಆಗಿದೆ, ನನಗಂತೂ ಆಗಿತ್ತು. ಆಮೇಲೆ ಅವ್ರು ಹೇಳುವಂಥ ವಾಕ್ಯ ಕೇಳಿದ್ರೆ ಅಬಾಬಾಬಾ ನಮಗೇನು ನಮಗೆ ಸಂಶಯಗಳು ಅದಾವ, ಅದಕ್ಕೆಲ್ಲ ಉತ್ತರ ಇವ್ರ ಹತ್ರ ಸಿಗ್ತದೆ ಅನ್ನುವಂಥ ಭಾವ ನಮಗೆ ಬಂತು. ಇಲ್ಲಿ ಭಾಳಷ್ಟು ಮೋಸ ಆಗ್ತಾವೆ. ನಾವೇನು ಹೇಳ್ಕೊಂಡಿರ್ತೀವಿ, ಗುರುಗಳು ಹಿಂಗೇ ಇರಬೇಕು, ಇಲ್ಲೇ ಇರಬೇಕು, ಅವ್ರು ಹಿಂಗೆ ಮಾಡ್ಬೇಕಂತ ಕೆಲವು ನಿಯಮಗಳು ನಾವೇ ಹಾಕೊಂಡು ಬಿಟ್ಟಿರ್ತೀವಿ. ಆದರೆ ಮಹಾತ್ಮರು ಅದ್ಯಾವುದೂ ಇಲ್ಲ. ಶರೀರನೇ ಮೊದಲೇ ಬಿಟ್ಟಾರ ಅವರು, ಶರೀರದ ಭಾವ ಪೂರ್ತಿ ಬಿಟ್ಟಿದ್ದಾರೆ. ಇನ್ನು ಶರೀರಕ್ಕೆ ಯಾವ ಬಟ್ಟೆ ಹಾಕ್ಕೊಂಡ್ರೇನು, ಎಲ್ಲಿದ್ರೇನು, ಅವ್ರಿಗೇನು ಗಮನ ಇರ್ತದನ್ನು ಶರೀರದ ಬಗ್ಗೆ? ಏನೊಂದು ಇಲ್ಲ. ಅದಕ್ಕೆ ಅಂಥವ್ರು ಹೆಂಗಿರ್ತಾರೆ, ನಾನು ಜ್ಞಾನಿ ಅದೀನಿ ಅಂತ ತೋರಿಸ್ಕೋತಾರೆ, ತಮ್ಮ ಆನಂದದಾಗ ತಾವಿರ್ತಾರೆ. ಯಾರು ಕೇಳಲಿ ಬಿಡಲಿ ಅಂತ ಮಹಾತ್ಮರಿಗೆ ಯಾರು ಕೇಳಿದ್ರೇನು ಬಿಟ್ರೇನು ಏನಾಗ್ತದೆ ಹೇಳ್ರಿ? ತಾವು ಬಂದು ಕೆಲಸ ಮುಗಿಸ್ಕೊಂಡ್ರೆ ತಾವು ಆನಂದದಾಗ ಇದ್ದಾರೆ. ಆದರೆ ಬೇರೆದವ್ರಿಗೆ ಕೇಳಲಿ, ಅವರು ನನಗೆ ಹೊಗಳ್ಳಿ, ಜಗತ್ತೇ ಹೊಗಳ್ಳಿ, ಯಾವ ಭಾವ ಇರಂಗಿಲ್ಲ. ಅದಕ್ಕೆ ಆತರ ಅರಿಯದ ಮೂಢನ ಪರಿಯೋಳಿರ್ಪ ಅಂಥವ್ರ ಜೊತೆ ಈತ ಇದ್ದಾಗ ಆತನು ಅರಿಲಾರ್ದಂಗೆ ಕಾಣ್ತಾನ, ಹಂಗೆ ಇರ್ತಾನತ್ತ. ಆ ರೀತಿಯಾಗಿರುವಂಥ ಕೆಲವ್ರು ಇನ್ನೂ ಹೇಳ್ತಾರೆ ಏನಂದ್ರೆ, ಇಲ್ರಿ ಯಾಕಂದ್ರೆ ಯಾವ ಉತ್ತಿನೊಳಗೆ ಯಾವ ಅಂತ ಗೊತ್ತಿಲ್ಲ. ಇದನ್ನು ನಾವು ಈ ಶಾಸ್ತ್ರದ ಬಗ್ಗೆ ನಮಗೆ ಗೊತ್ತಾದಾಗ ಇಂಥ ಗುರುಗಳು ಹಿಂಗೆ ಇರಬೇಕು, ಇಂಥವ್ರು ಹಿಂಗೆ ಅದಾರಂತ ಕಂಡುಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಗುರುಗಳನ್ನು ಕೂಡ ನಾವು ಕಂಡುಹಿಡಿಬೋದು. ಇದು ಯಾವಾಗ ನಾವು ಪಕ್ಕ ಇದನ್ನು ಕ್ರಮವಾಗಿ ನಾವು ತಿಳ್ಕೊಳ್ತೀವಿ, ಗುರುಗಳೂ ಹೆಂಗಿರಬೇಕು, ಶಿಷ್ಯರು ಹೆಂಗಿರ್ಬೇಕು, ಇವೆಲ್ಲ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ. ಇವೇನು ಗೊತ್ತಿರಲಿಲ್ಲ ಅಂದ್ರೆ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ ಹೆಂಗಿರ್ತಾನ ಅಂತಂದ್ರೆ, ಅದು ತಿಳ್ಕೊಳ್ಳಾರ್ದು ಜನರ ಜೊತೆ ಮೂಢರ ಜೊತೆ ಇದ್ದರೂ ಕೂಡ ಅದನ್ನು ತಿಳ್ಕೊಳ್ಳಾರ್ದಂಗೆ ಇದ್ದುಬಿಟ್ಟಿರ್ತಾನೆ. ಅವ್ರಿಗೆ ಅವ್ರಂಗೆ ಇವ್ರಂಗೆ ತನ್ನೊಳಗೆ ತನ್ನಂಗೆ ಇದ್ದುಬಿಡ್ತಾನೆ ನೋಡ್ರಿ ಮಹಾತ್ಮರು, ಹಂಗಿರ್ತಾರೆ. ಹಾಗಾಗಿ ಆತ ಯಾವುದನ್ನು ಹೇಳಕ್ಕೆ ಹೋಗಂಗಿಲ್ಲ, ನುಡಿಯಕ್ಕೆ ಹೋಗಂಗಿಲ್ಲ. ಆತ ಪರಮಾತ್ಮನ ಸ್ವರೂಪ ಆಗಿರ್ತಾನೆ. ಬರೀ ಅಂಥ ವ್ಯಕ್ತಿ ನೋಡ್ರಿ ಸಿಕ್ಕವ್ರು ಭಾಳ ಧನ್ಯರು ಅನ್ಬೇಕು. ಅವ್ರ ಮನಸ್ಸಿನಲ್ಲಿ ಒಂದು ಖುಷಿಯಿಂದಪ್ಪ ಎಂಥ ಚಂದ ಸೇವೆ ಮಾಡ್ತಾರೆ, ಎಂಥ ಒಂದು ಕೆಲಸ ಮಾಡ್ಕೊಳಕತ್ತಾರೆ. ಸ್ವಲ್ಪ ಅವರ ದೃಷ್ಟಿ ಬೀರಿದ್ರೆ ಸಾಕು ಧನ್ಯ ಪಾವನ ಆಗಿಬಿಡ್ತಾರೆ. ಈ ವಿಷಯ ಮೊನ್ನೆ ಬಂದಿದೆ. ಅದಕ್ಕೆ ಯಾವಾಗ ಆತ ತಿಳ್ಕೊಂಡ ಆತ ಶರೀರ ಭಾವ ಸಂಪೂರ್ಣವಾಗಿ ಬಿಟ್ಟಿರ್ತಾನೆ. ಆತ ಜನರ ಕಣ್ಣಿಗೆ ಶರೀರ ಉಳ್ಳಂಥವಂತ ಕಂಡು ಬಂದರೂ ಕೂಡ ಆತ ಆ ಭಾವ ಇರೋಂಗಿಲ್ಲ, ಶರೀರ ಭಾವ ಬಿಟ್ಟಿರ್ತಾನೆ. ಈ ಹೇಗೆ ಯಾಕಂತಂದ್ರೆ ಕಣ್ಣಿಗೆ ಶರೀರ ಉಳ್ಳಂಥವನ್ನ ಕಾಣ್ತಾರೆ ಎಲ್ಲ ಜನರಿಗೆ, ಶರೀರ ಅದ ಅಂತ ತೋರಿದಂಗೆ ಕಂಡ್ರೂ ಕೂಡ ಜಲದಲ್ಲಿ ತೆರೆಯು ತನ್ನಲ್ಲಿ ತಾನೇ ಸಂಚರಿಸುವುದು. ಯಾವ ರೀತಿ ನೀರಿನಲ್ಲಿ ತೆರೆ ತನ್ನಲ್ಲಿ ತಾನೇ ಹೆಂಗೆ ಸಂಚಾರ ಮಾಡ್ತದ, ಅದೇ ರೀತಿ ಕೂಡ ಈ ಯೋಗಿಯು ಅಖಂಡ ಸ್ವರೂಪದಲ್ಲೇ ಇರ್ತಾನತ. ನೀರಿನಲ್ಲಿ ತೆರೆಗಳು ತೋರ್ತದಲ್ಲ, ಅದು ನೀರಿನಲ್ಲೇ ಓಲಾಡ್ತಿರ್ತದೆ, ತೇಲಾಡ್ತಿರ್ತದೆ ನೋಡ್ರಿ. ಅದೇ ರೀತಿ ಕೂಡ ಜ್ಞಾನಿ ತನ್ನ ಸ್ವರೂಪಾನಂದದಲ್ಲಿ ಒಳಗೋದ್ರೂ ಅಷ್ಟೇ, ಹೊರಗೆ ಬಂದರೂ ಅಷ್ಟೇ, ಅದೇ ಸ್ವರೂಪಾನಂದದಲ್ಲಿ ಆತ ಇರ್ತಾನೆ. ವ್ಯವಹಾರ ಕಾಲದಲ್ಲಿ ಆದರೂ ಕೂಡ ಪೂರ್ಣ ಸ್ವರೂಪದಿಂದ ಇರ್ತಾನೆ ಅನ್ನುವಂಥ ಭಾವ. ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ತೂರ್ಯಾತೀತದಲ್ಲಿರುವಂಥ ವ್ಯಕ್ತಿ ಹೇಗಿರ್ತಾನೆ ಅನ್ನುವಂಥದ್ದನ್ನು, ಇದನ್ನು ಸಪ್ತಭೂಮಿಕೆಗಳು ಒಂದೊಂದು ಮೆಟ್ಲುಗಳನ್ನು ಹತ್ಕೊಂಡು ಬಂದಿರ್ತಾನೆ ಅನ್ನುವಂಥ ವಿಚಾರವನ್ನು ಮತ್ತೆ ಇದನ್ನ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.